ಯಾವುದಕ್ಕೆ ಬಂದಾನಪ್ಪ ಈ ಭೂಮಿ ಮೇಲೆ ಅದನ್ನು ವಿಚಾರ ಮಾಡಿದ್ರೆ ಬೇರೆ ಕೆಲಸ ಸೈಡ್ ಬಿಸ್ನೆಸ್. ಮುಖ್ಯ ಉದ್ದೇಶ ಅಂದರೆ ಆತ್ಮಜ್ಞಾನವನ್ನು ಮಾಡ್ಕೊಳ್ಳೋಕೆ ಬಂದನು. ಯಾಕೆ ಇದರೊಳಗೆ ಮಾತ್ರ ಅಸಾಧ್ಯತೆ, ಪ್ರಾಣಿಗಳಲ್ಲೇ ಆ ಯೋಗ್ಯತೆಯೂ ಇಲ್ಲ. ಹಂಗಾರೆ ತಾನೇ ಆಕತ್ತೆ ಸ್ವಾಭಾವಿಕವಾಗಿ ಆಗುವುದಿಲ್ಲ. ಪ್ರಾಣಿಗಳಿಗೆ ತಮ್ಮ ಪ್ರಾರಬ್ಧ ಉಂಡ್ರೆ ಮುಂದಿನ ಯೋನಿಗೆ ಹೋಗೋದು, ಕೆಳಗೆ ಬರೋಕ್ಕೂ ಜಾಗ ಇಲ್ಲ ಅವಕ್ಕೆ, ಮತ್ತು ತನ್ನನ್ನು ಈ ಹುಟ್ಟು ಸಾವಣದ ಪಾರು ಮಾಡ್ಕೊಳ್ಳೋಕ್ಕೂ ಅವಕಾಶ ಇಲ್ಲ. ಆ ಅವಕಾಶ ಇರೋದು ಮನುಷ್ಯನಿಗೆ ಮಾತ್ರ. ಅದಕ್ಕೆ ಆ ಒಂದು ಸಾಧನ ಮಾಡ್ಕೊಂಡು, ಅರ್ಥಾತ್ ತನ್ನ ಮೂಲ ಸ್ವರೂಪ ತಿಳ್ಕೊಂಡ ಜೀವನ ಸಾರ್ಥಕ ಆದಾಗ. ಇಲ್ಲಿಕ್ರೆ ಪ್ರಾಣಿ ಜೀವನಕ್ಕೆ ಇವನ ಜೊತೆ ಯಾವ ವ್ಯತ್ಯಾಸವೂ ಇಲ್ಲ. ಎಂಥ ಅವಕಾಶನ ಸಿಕ್ಕಿತು, ಆ ಅವಕಾಶ ಇದ್ದ ಅವಕಾಶನ ಸದುಪಯೋಗ ಮಾಡ್ಕೊಂಡು. ಯಾಕೆ ಮಾತು ಹೇಳೋದಂದ್ರೆ, ನಮ್ಮ ಈ ಜನ್ರ ನಾವೇನು ಮಾಡ್ತೀವಿ, ಇದು ಪ್ರಾರಬ್ಧಾನುಸಾರವಾಗಿ ಇದಕ್ಕೆ ಸುಖಗಳು, ದುಃಖಗಳು ಮತ್ತು ಋಣಾನುಬಂಧ ಮೂಲಕವಾಗಿ ಹೆಂಡತಿ, ಮಕ್ಕಳು, ಸಂಸಾರ, ಇದೆಲ್ಲ ಉದ್ಯೋಗ, ಎಲ್ಲ ಋಣಾನುಬಂಧ. ಪ್ರಾರಬ್ಧ ಸುಖಗಳು, ದುಃಖಗಳಿಗೆ ಸಂಬಂಧಗಳು ಋಣಾನುಬಂಧ. ಆ ಋಣಾನುಬಂಧಕ್ಕೆ ಅವಕ್ಕೇನು ಕರ್ತವ್ಯ ಮಾಡಬೇಕು ಮಾಡಿ. ಪ್ರಾರಬ್ಧ ಸುಖ ದುಃಖವನ್ನು ಪಡೆದೈತಿ, ಸ್ವಾಭಾವಿಕವಂತ ಕರ್ಮಾದಿಗಳನ್ನು ಮಾಡ್ಕೊತ ಹೋಗು. ಅದು ಮುಖ್ಯ ಕೆಲಸ ಏನು? ಮುಖ್ಯ ಕೆಲಸ ಅಂದರೆ ಆತ್ಮಸಾರ. ಅದಕ್ಕೆ ಅದನ್ನು ಹೆಂಗೆ ಮಾಡ್ಕೊಳ್ಳೋದು, ಹೆಜ್ಜೆ 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 ಹೆಜ್ಜೆಗೆ ಶಂಕರಾಚಾರ್ಯ ತಿಳಿಸ್ತಾ ಹೋಗ್ತಾರೆ. ಅದಕ್ಕಾಗಿ ಆ ಆತ್ಮಜ್ಞಾನ ಮತ್ತು ಅದರ ಮಹತ್ವ ತಿಳಿಸ್ಲಕತ್ತಾರೆ. ನ ಯೋಗೇನ ನ ಸಾಂಖ್ಯೇನ ಕರ್ಮಣ ನೋನ ವಿದ್ಯೆಯ ಬ್ರಹ್ಮಾತ್ಮೈಕತ್ವಬೋಧೇನ ಮೋಕ್ಷ ಸಿದ್ಧತಿ ನಾನ್ಯಥಾ. ಈ ಮುಕ್ತಿ ಅನ್ನುವಂಥದ್ದು, ನಿಜವಾದ ಜ್ಞಾನ ಅನ್ನುವಂಥದ್ದು, ಆತ್ಮಜ್ಞಾನ ಅನ್ನುವಂಥ ಹೆಂಗಪ್ಪ ನೋಡಿ. ಇದು ಬೇರೆ ಯಾವ ಯೋಗದಿಂದನೂ, ಬೇರೆ ಜ್ಞಾನದಿಂದಲೂ, ಬೇರೆ ಬೇರೆ ಕರ್ಮಾದಿಗಳಿಂದಲೂ, ಬೇರೆ ಬೇರೆ ವಿದ್ಯಾದಿಂದಲೂ, ಅರ್ಥಾತ್ ಶಾಲೆಗಿನ ವಿದ್ಯೆ, ಲೌಕಿಕ ವಿದ್ಯೆ, ಹಿರಿಯತನ, ಮತ್ತೊಂದು ಇವೆಲ್ಲವೂ ವಿದ್ಯೆಗಳಿಂದ ಮೋಕ್ಷ ಸಿಗೋದಿಲ್ಲ. ಮತ್ತು ಹೆಂಗಪ್ಪ? ಜೀವಾತ್ಮ ಪರಮಾತ್ಮರ ಐಕ್ಯ ಜ್ಞಾನ. ಜೀವ ಪರಮಾತ್ಮ, ಜೀವಾತ್ಮ ಪರಮಾತ್ಮ ಇವುಗಳ ಐಕ್ಯ ಜ್ಞಾನದಿಂದ ಮಾತ್ರ ಮೋಕ್ಷ ಸಿದ್ಧ, ಮತ್ತಾವುದೂ ಸಾಧ್ಯ. ಯಾಕಂದ್ರೆ ಜೀವನೇ ಅವನೇ ಪರಮಾತ್ಮನೂ ಅದ. ಜೀವೋ ಬ್ರಹ್ಮ ಇವ ನಾಪರಃ. ಜೀವ ಬ್ರಹ್ಮನೇ ಆಗಿದೆ, ಅದೊಟ್ಟು ಬೇರೆ ಏನಿಲ್ಲ. ಆದ್ರೆ ಆಗೇತೇನು ಅಂದರೆ ಆ ಜೀವ, ಅದಕ್ಕೆ ನಾನು ಮಜಾಸಿರಿ ಹೇಳ್ತಾ ಇರ್ತೇನೆ, ಇದು ಜೀವ ಅಂತಂದ್ರೆ ಇತ್ಲ ಸಂಸಾರದ, ಇತ್ಲ ಮುಕ್ತಿ. ಇದು ಇದಕ್ಕೆ ಸಂಬಂಧಪಟ್ಟದ್ದು, ಆತ್ಮಕ್ಕೆ ಸಂಬಂಧಪಟ್ಟದ್ದು, ಅರ್ಥಾತ್ ಬ್ರಹ್ಮಗೆ ಸಂಬಂಧಪಟ್ಟದ್ದು. ಅದು ಸಂಬಂಧ, ಅದು ಬ್ರಹ್ಮನೇ ಅದು. ಆದ್ರೆ ಆಗೈತೆ ಏನಂದ್ರೆ ಇದು ಗಂಟು ಬಿದ್ದು, ಇದಕ್ಕೆ ಸಂಸಾರಕ್ಕೆ ಇದು ಗಂಟು ಬಿದ್ದು ನಾನು ದೇಹಿ, ನಾನು ಸಂಸಾರ, ಇದು ನನ್ನ ಮನೆ, ಇದು ನನ್ನ ಹೊಲ, ಎಲ್ಲಿ ಹೊಲ ಇದೆ, ಹಿಂಗೆ ಸ್ವಲ್ಪ ತನಕ ಇದು ಗಂಟು ಬಿದ್ದು ನಾನು ಬ್ರಹ್ಮನಲ್ಲ ಅಂತ ಅಂದ್ಬಿಟ್ಟೈತೆ. ಯಾವುದು? ಆ ಜೀವ. ನಾನು ಬ್ರಹ್ಮಸ್ವರೂಪನಾಗಿಯೂ ಬ್ರಹ್ಮನಲ್ಲ ಅನ್ನೋ ಕತೆ. ಮತ್ತು ಆ ಕತೆಗೆ ಹೋಗೋದು ಪಂಚತಂತ್ರದ ಕತೆ. ತಾನು ಹುಲಿ ಆಗಿದ್ದರೂ ಕುರಿ ಅನ್ಕೊತ ಮಾಡ್ತಾವೆ. ಯಾಕೆ? ಆ ಸಂಸ್ಕಾರ ಬೆಳೆದಾವ. ಹಂಗೆ ಈ ಜೀವ ಇದು ಬ್ರಹ್ಮವೇ ಆದರೂ ನಾನು ಬ್ರಹ್ಮನಲ್ಲ, ನನಗೆ ಅಷ್ಟು ಜ್ಞಾನ ಇಲ್ಲ, ಅಲ್ಪಜ್ಞ ನಾನು, ಸುಖಿ ಅಲ್ಲ, ದುಃಖಿ ನಾನು ತಿಳಿಯಂಗಿಲ್ಲ, ಅಲ್ಪಜ್ಞ, ಈ ಥರದ ಅನ್ಕೋತ ನಾ ಹುಟ್ಟು ಸಾವುಗಳಿಗೆ ಒಳಗಾಗವ, ಈ ಥರ ತಪ್ಪು ತಿಳುವಳಿಕೆಯಿಂದ ಅದೇನಾಗೈತಲ್ಲ ಅದನ್ನ ಬಗೆಹರಿಸೋದು. ಅದೆಂಥದ್ದು? ಜೀವ ಪರಮಾತ್ಮ ಇವೆಲ್ಲವೂ ಒಂದೇ ಪಾದು ಅಂತ ಆ ಜ್ಞಾನದಿಂದ ಮಾತ್ರ ಮುಕ್ತಿ. ಮುಕ್ತಿ ಯಾವಾಗ? ಆಜ ಯಾವುದಕ್ಕದ ಮುಕ್ತಿ? ನೀ ಏನು ತಪ್ಪು ತಿಳ್ಕೊಂಡಿಯೋ, ಆ ಜೀವ ನಾನು ಬ್ರಹ್ಮನಲ್ಲ ಅಂತ ತಿಳ್ಕೊಂಡು ಮತ್ತು ಅದಕ್ಕೆ ಆಗ್ಬೇಕಾಯ್ತು. ಯಾವುದು ತಪ್ಪು ತಿಳ್ಕೊಂಡು ಅದಕ್ಕೆ ಆಗ್ಬೇಕಾಯ್ತು, ಮತ್ತೊಂದಕ್ಕೆ ಆಗಬೇಕಾಗಿಲ್ಲ. ಜಡವ ಅಂತ ದೇಹಕ್ಕೆ ಮುಕ್ತಿ ಇಲ್ಲ, ಮನಸ್ಸಿಗೆ ಬುದ್ಧಿಗೆ ಮುಕ್ತಿ ಇಲ್ಲ. ಮತ್ತು ಯಾವುದಕ್ಕಪ್ಪ? ಯಾವುದು ತಪ್ಪು ತಿಳ್ಕೊಂಡು ಎಲ್ಲ ದುಃಖಕ್ಕೆ ಕಾರಣವಾಗಿದೆಯೋ,
ಯಾವ ತಪ್ಪ ತಿಳುವಳಿಕೆಯಿಂದ ನಿಜವಾದ ಆನಂದ ನಮ್ಗೆ ಸಿಗಬಾರ್ದಾಗಿದೆಯೋ ಆ ತಿಳ್ಕೊಳ್ಳೋ ಮುಗಿತು ಕೆಲಸ. ಅದಕ್ಕೆ ಬಂದೈತೆ ಅದನ್ನು ತಿಳ್ಕೊಳ್ಳೋ ಸಲ ಯಾವುದೂ ಅಡ್ಡು ಬರೋದಿಲ್ಲ. ಪ್ರಾರಬ್ಧ ಅಡ್ಡು ಬರೋದಿಲ್ಲ. ನೀ ಅಲ್ಪಕ ಅಜ್ಞಾನಿ ಇವ್ಯಾವ ದಡ್ಡ ಸಾಲಿ ಕಲ್ತಿಲ್ಲ ಇದು ಅಡ್ಡು ಬರೋದಿಲ್ಲ. ಯಾವ ಜಾತಿನೂ ಅಡ್ಡು ಬರೋಂಗಿಲ್ಲ. ಎಂತಿಂಥವ್ರು ಯಾವ ಮಹಾನ್ ಜ್ಞಾನಿ ಆಕಿ ದೊಡ್ಡ ಯಾವುದಪ್ಪ ಮೇರೆ ತೋ ಗಿರಿಧರ ಗೋಪಾಲ್ ಮೀರಾಬಾಯಿ ಗುರು ಯಾರು ಗುರು ರವಿದಾಸ್ ಏನು ಕೆಲಸ ಮಾಡ್ತಿದ್ರು? ಚಪ್ಪಲ್ ಮಾಡ್ತಿದ್ರು ಅವ್ರು. ಚಪ್ಪಲ್ ಹೊಲಿ ಕೆಲಸ. ಅಂಥವ್ರು ಮುಕ್ತರ ಅಂದರೆ ಯಾವುದೂ ಇಲ್ಲ, ಜಾತಿ ಇಲ್ಲ, ಎಲ್ಲವೂ ನನ್ನವು. ಆ ಭಗವಂತನಿಗೆ ಯಾವ ಜಾತಿನೇ ಹಂಗೆ ಅಂಥವ್ರಾಗ್ಯಾರ. ಯಾರು ಏನು ಕಡಿಮೆ ಇಲ್ಲ, ಎಂಥವ್ರು ಬೇಕಾದವ್ರಾಗ್ಯಾರ. ಹಂಗೆ ಅದ್ರ ಸಲುವಾಗಿ ಇದು ಯಾವುದು ಅಡ್ಡು ಬರೋದು. ಮುಕ್ತನಾಗಬೇಕು ಅಂತ ಯಾವುದು ಅಡ್ಡು ಬರ್ತದಪ್ಪ ಅಂದರೆ ನಾನು ಮುಕ್ತನಾಗಬೇಕು ಅನ್ನುವಂಥ ತೀವ್ರ ಹಂಬಲದ ಕೊರತೆ. ಎದರ ಕೊರತೆ? ತೀವ್ರ ಹಂಬಲ. ಸೈಡ್ ಬಿಸ್ನೆಸ್ ತಿನ್ನೋನ್ಗೆ ತಿನ್ನಲಿ, ಉಣ್ಣೋಂಗೆ ಉಣ್ಲಿ, ಮಜಾ ಮಾಡೋಂಗೆ ಮಾಡಲಿ, ಆರಾಮ್ ತಗೊಳ್ಳಿ, ತನ್ನಿಂದ ತಾನೇ ಸಿಗುವುದಲ್ಲ. ಇದೆಲ್ಲ ತೊಂದರೆ ಆಗಿಲ್ಲ. ಏನೇನು ಗದ್ದಲಾಗೈತಿ ಅಂತಂದ್ರೆ ಎಲ್ಲ ಪುಕಟ್ ಸಿಗಾತೈತೆ. ಮೊಬೈಲ್ನಾಗೆ ಎಲ್ಲ ಬಾಬಾ ಇಲ್ಲೇ ಕೇಳ್ಕೊತ ಕೊಂಡು ಮಕ್ಕೋ, ರೇಡಿಯೋ ಕೇಳ್ಕೊತ ಟಿ ವಿ ನೋಡ್ಕೊತ ಅಥವಾ ಹಿಂಗೆ ಮೊಬೈಲ್ ಕೇಳ್ಕೋವಂತ ಮಕ್ಕೋ ನಿದ್ದೆ ಹೋಗತ್ತೋ ಏನಾಗತ್ತೋ. ಇವು ಬಂದಾವಲ್ಲ ಇವು ನಮ್ಗೆ ಅಡ್ಡು ಮಾಡಾಕತ್ತಾವ. ಮೊದಲೇನು ಗುರುನ ಸಲ ಓಡಾಡಬೇಕು, ಎಲ್ಲಿ ತನಕ ಹೋದು ಕಾಲಟಿಯಿಂದ ಈ ಕನ್ಯಾಕುಮಾರಿ ತನಕ ಹೋದು, ಅಲ್ಲಿ ತನಕ ಹೋದು. ಶಂಕರಾಚಾರ್ಯ ಎಷ್ಟು ನಡ್ಕೋತ ಹಾದು, ಸಿದ್ಧಾರ್ಥ ಎಷ್ಟು ನಡ್ಕೊತ ಮಾಡ್ಯಾರ. ಗುರುನ ಹುಡುಕ್ಬೇಕಾರೆ ಏನಿಲ್ಲ ಹಗರದು ಭಾಳ ಎಲ್ಲ ಸಿಗ್ತೈತಿ. ಶಾಸ್ತ್ರನೂ ಸಿಗ್ತೈತಿ. ಏನು ಮೊಬೈಲೇ ಇದು ದೊಡ್ಡ ತೊಂದರೆ ಆಗೈತಿ ಹಗರನೇ. ಅದಕ್ಕೆ ಅಂಥ ಜೀವ ಪರಮಾತ್ಮರ ಐಕ್ಯ ಜ್ಞಾನದಿಂದ ಮಾತ್ರ ಮೋಕ್ಷ ಸಿಗ್ತದೆ. ಮೋಕ್ಷ ಯಾರಿರಿ? ಏನು ಶರೀರಕ್ಕೋ ಮನುಷ್ಯೋ ಬುದ್ಧಿಗೋ? ತಪ್ಪು ತಿಳ್ಕೊಂಡಿದ್ದು ಯಾವುದು? ಆ ಜೀವಾತ್ಮ. ಅದು ತಪ್ಪು ತಿಳ್ಕೊಂಡೆ ಗದ್ದಲಿಸೋ ಆ ಜೀವಾತ್ಮಗೆ ಮುಕ್ತ. ಅದಕ್ಕೆ ಮುಕ್ತಿ ಇರುತ್ತೆ. ಅದು ಮುಕ್ತಿ ಯಾವಾಗ? ಮುಕ್ತನ ಐತದು. ಅದೇನು ಬದ್ಧ ಇಲ್ಲ, ಬಂಧನಿಲ್ಲ. ಅದಕ್ಕೆ ಮುಕ್ತನಿದ್ರು ನಾ ಬಂಧನಕ್ಕೆ ಒಳಗಾದೀನಿ ಅಂತ ತಿಳ್ಕೊಂಡು ಆ ತಪ್ಪು ತಿಳ್ಕೊಂಡು ತೆಗಿ ಹಾಕ್ಬೇಕಷ್ಟೆ. ಅದಕ್ಕೆ ಹೇಳ್ತಾರೆ ಮುಂದೆ ವಿಸ್ತಾರ ಮಾಡ್ತಾರವರು. ಆತ್ಮೈಕ್ಯ ಜ್ಞಾನದಿಂದ ಅಲ್ಲದೆ ಬೇರಾವ ಮಾರ್ಗದಿಂದಲೂ ಸಾಧಕ ಮೋಕ್ಷವನ್ನು ಸಾಧಿಸಲಾರ. ಅದು ಒಂದು ಮಾತ್ರ. ಶ್ರದ್ಧಾಭಕ್ತಿಗಳು ಇಲ್ಲದೆ ಅದಕ್ಕೇನು ತಯಾರಿ? ಶ್ರದ್ಧಾಭಕ್ತಿ ಮುಖ್ಯ. ನಿನ್ನ ಹೇಳಿದ್ರು ಶ್ರದ್ಧಾಭಕ್ತಿ ಇಲ್ಲದೆ ಯಾಂತ್ರಿಕವಾಗಿ ಅನುಸರಿಸುವ ಅದಕ್ಕೆ ಮೆಕ್ಯಾನಿಕಲಿ ಅಂತಾರೆ. ಸ್ವಾಭಾವಿಕವಾಗಿ ಹೆಂಗಪ್ಪ ಹೇಳೋದು ಅಂತಂದರೆ ನೋಡ್ರಿ, ಹೆಂಗಪ್ಪ ಅಡ್ಡಾಡಕ್ಕೆ ಹೋಗ್ತೀರಿ, ಅಡ್ಡಾಡ್ತೀರಿ ದಿನ ಅಡ್ಡಾಡಿ ಹೊತ್ತಿನ ಬೇಕಾದವಾಗ ಅಡ್ಡಾಡ್ರಿ. ನೀವು ಎಡಗಾಲ ಮುಂದೆ ಬಂದ್ರೆ ಬಲಗೈನ ಮುಂದೆ ಬರೋದ. ವಾಕಿಂಗ್ ಹೋದಾಗ ಅಷ್ಟು ಆಕತಿ, ಮನೆಯಾಗಿದ್ದಾಗ ಹಂಗಲ್ಲ. ಬಟ್ ಕೈನ ಗಟ್ಟಿ ಹಿಡ್ಕೊಂಡ್ರಿ ಮಾಡ್ಕೊಂಡ್ರಿ ಮಾತು ಬೇರೆ. ಅದು ಕೈ ಬಿಟ್ರಿ ಅಂದ್ರೆ ಎಡಗಾಲ ಮುಂದೆ ಬಂದಾಗ ಬಲಗೈ ಮುಂದೆ ಬರೋದೆ. ಇದು ಸ್ವಾಭಾವಿಕ. ಹಂಗೆ ಶಿಖರ ಸಿಗಲಿ ಆಗಂಗಿಲ್ಲ. ಉಳ್ದೆಲ್ಲ ಮಾಡ್ತೀನಿ, ತಿನ್ನಿಸ್ಬೇಕು, ಉಣಿಸ್ಬೇಕು, ಆರಾಮ್ ಬೇಕು, ಶರೀರ ಮಜಾ ಬೇಕು. ಇದಿದ್ರೆ ಆಗಂಗಿಲ್ಲ. ಅದಕ್ಕೆ ಶ್ರದ್ಧಾ ಭಕ್ತಿ ಅದೈತಿ. ಭಕ್ತಿ ಅಂದರೆ ಏನಿದೆ? ಭಜ್ ಸೇವಾಯ. ಭಕ್ತಿಯಿಂದ ನಮಸ್ಕಾರ ಮಾಡೋದು, ಊದಿನ ಕಡ್ಡಿ ಬೆಳೆದಲ್ಲ. ಭಜ್ ಸೇವಾಯ, ಸೇವೆ ಮಾತು. ಅದಕ್ಕೆ ಅನೇಕ ದೃಷ್ಟಾಂತಗಳದಾವ, ಸತ್ಯ ಘಟನೆಗಳು. ಅದಕ್ಕೆ ರಾಜನ ಮಗ ಮತ್ತು ಸೇವಕ ಮಳೆ ಆಗುವಂಥದ್ದು ವಿದ್ಯೆ ಹೇಳ್ಕೊಡುವಂಥ ಗುರುವಿನ ಕಡೆ ಹೋದ. ಅವನು ಕಲ್ತ, ಇವನು ಕಲ್ತ. ಅವನು ಸೇವಕ ಹೋಗದ ಎದಕ್ಕವ ರಾಜನ ಮಗನ ಸೇವಾ ಮಾಡೋಕೆ ಹೋದ. ಜೊತೆಗೆ ಅಲ್ಲಿ ಗುರು ಸೇವಾನೂ ಮಾಡ್ದ. ಮತ್ತು ಇದಷ್ಟು ಸೇವಾ ಅವ್ರದ್ದು ಸೇವಾ ಮಾಡ್ದ. ಆ ವಿದ್ಯೆಯನ್ನು ಪಡ್ಕೊಂಡು ಇಬ್ಬರು ಮನೆಗೆ ಬಂದರೆ ಮಳೆಗೆ ಬರಬೇಕಾಯ್ತು, ಬರಲಿಲ್ಲ. ಅದಕ್ಕೆ ರಾಜನ ಮಗ ಮಂತ್ರ ಹಾಕ್ದ. ಆ ಮಂತ್ರ ಗುರು ಹೇಳ್ಕೊಟ್ಟಂಥ ಮಂತ್ರನ ಮಂತ್ರ ಹೇಳ್ದ. ಮಳೆ ಬರಲಿಲ್ಲ, ಗುಡುಗುಡು ಆತು, ಬಂದಂಗಾತು, ಏನಾಯ್ತು. ಆವಾಗ ಅವನು ಒಬ್ಬ ಹೋಗಿದ್ದ ನೌಕರಿ ಶಿಷ್ಯ ಹುಡುಗ ಸೇವಾ ಮಾಡಕ್ಕೆ. ನಾನು ಸ್ವಲ್ಪ ಹೇಳ್ತಂತ ತಡ್ರಿ ಅಂದ. ಆ ಮಂತ್ರ ದಬ್ 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 ಮಳಿಬೇಕು. ರಾಜನ ಸಿಟ್ಟು ಬಂತು, ನನ್ನ ಮಗ ಚಲೋ ಕಲ್ತಿಲ್ಲ ಮಾತು ಆದ್ರೆ ಅಂತ. ನೋಡಪ್ಪ, ಇಬ್ಬರಿಗೂ ಅದೇ ವಿದ್ಯೆಯನ್ನು ಹೇಳಿದ್ದೀನಿ ನಾನು. ಅವನಿಗೆ ಯಾಕೆ ಬಂತಪ್ಪ? ಸೇವಾ. ಆ ಭಕ್ತಿ ಸೇವೆ. ರಾಜನ ಮಗ ಅನ್ನೋ ಅಹಂಕಾರ ಏನು ಮಾಡಿಲ್ಲ, ಸೇವಾ ಮಾಡಿಲ್ಲ, ಶಿವ ಮಾತಲ್ಲ. ಇಂಥವ್ರು ನಾವು ಅನೇಕ ಉದಾಹರಣೆಯನ್ನು ಕೊಡ್ಬೋದು.
ಹಂಗೆ ಅದು ಭಕ್ತಿ ಸೇವಾಯ, ಶ್ರದ್ಧಾನು ಬೇಕು, ಸೇವಾ ಮಾಡುವಂಥ ಭಾವ. ಅದಕ್ಕೆ ನಮ್ಮತ್ತ ಪ್ರಶ್ನೋಪನಿಷತ್ತಿಗೆ ಹೋಗ್ಬೇಕಲ್ಲೇ ಮತ್ತೆ 6 ಮಂದಿ ಪಿಪ್ಪಲಾದ ಋಷಿಗಳ ಕಡೆ ಹೋದಾಗ ನೀವೆಲ್ಲ ಮಾಡಿರಪ್ಪ, ಖರೆ ಇನ್ನೂ 1 ವರ್ಷ ಸೇವಾ ಮಾಡಿ ಹೆಂಗೈತದ ಮಾಡಿದರು. ಹಂಗೆ ಈ ಶ್ರದ್ಧಾಭಕ್ತಿ ಅನ್ನೋಂಥ ಯಾಂತ್ರಿಕವಾಗಿ ಅವರು ಮಾಡ್ತಾರೆ, ನಾವು ಮಾಡಿ ಓದೋದು ಕೇಳೋದು ಹೀಗಲ್ಲ. ಯಾವ ಮಾರ್ಗ ಸಾಧಕ ಗುರಿ ಮುಟ್ಟೋದಿಲ್ಲ. ಅದಕ್ಕೆ ಈ ಎಲ್ಲ ಸಂಗತಿ ಅಲ್ಲಿ ಮುಂದೆ ಹೇಳ್ತಾರವರು. ಹಿಂದೂ ತತ್ವಶಾಸ್ತ್ರೊಳಗೆ ಮುಖ್ಯವಾಗಿ 6 ದರ್ಶನ ಹೇಳ, ಅವು ಕೆಲವನ್ನು ಮಾತ್ರ ಇಲ್ಲ. ಉಳಿದ ದರ್ಶನಗಳು ಆತ್ಮಜ್ಞಾನಕ್ಕೆ ವಿರೋಧವಾಗಿ ಅಂತ ಅಲ್ಲ, ಅಲ್ಲಿ ಉಲ್ಲೇಖಿಸಿರುವ ದರ್ಶನಗಳು ಸಾಮಾನ್ಯ ಉಳಿದ ದರ್ಶನ ತತ್ವ ನಿರೂಪಣೆಯನ್ನು ಒಳಗೆ ನೋಡಿ. ಅದಕ್ಕೆ ಆದ್ದರಿಂದ ಯೋಗ ಅಂತ ಶಂಕರಾಚಾರ್ಯ ಸೂಚನೆ ತಾಂತ್ರಿಕ ಪದ್ಧತಿ ನೋಡೋಣ. ಹಠಯೋಗವೇ ಮುಂತಾದ ಹಠಯೋಗ ಅಂತಂದರೆ ಇವೆಲ್ಲ ಮಾಡ್ತಾರೆ. ಮುಳ್ಳಿನ ಕಡಾವಿಗೆ ಮೇಲೆ ನಿಂತೆ, ಮುಳ್ಳಿನ ಆವಿಗೆ ಮೇಲೆ ನಿಂತೆ, ನೀವು ಇಷ್ಟು ಕೊಡ್ತೇನೆಂದ್ರೆ ನಾ ಇಳಿಸ್ತೇನೆ, ಹೀಗೆಲ್ಲ ಏನೇನು ಇವು ಹಠಯೋಗ. ಇದನ್ನು ಮಾಡೋದು ಅಂದರೆ ಹಠಯೋಗ ಮುಂತಾದ ಸಾಂಖ್ಯ ದರ್ಶನ ವೇದಾಂತ ದರ್ಶನಕ್ಕೆ ಮಾತ್ರ ಬೇಕು. ಸಾಂಖ್ಯ ದರ್ಶನ ಶಾಸ್ತ್ರ ಅದ್ವೈತ ಸಿದ್ಧಾಂತ ಅದು ಮಾತ್ರ ಅದಕ್ಕೆ ಬೇಕು. ಸಾಂಖ್ಯದ ಮೂಲ ತತ್ವಗಳನ್ನು ಬಹಳ ಮಟ್ಟಿಗೆ ಅನುಸರಿಸಿ ಅದರ ತರ್ಕ ಸರಣಿಯನ್ನೇ ಮುಂದುವರಿಸಿ ನಿಷ್ಕೃಷ್ಟವಾದಂಥ ಸಿದ್ಧಾಂತ ಕೊನೆಗೊಂಡಿರೋದು ವೇದಾಂತ. ಅದು ಕೊನೆಗೆ ಹೋಗಿ ಅದು ಬಿಟ್ಟು ಚಲೋದನ್ನು ಮಾತ್ರ ಹಿಡ್ಕೊಂಡು, ಅದಕ್ಕೆ ಸಾಂಖ್ಯ ಭಗವದ್ಗೀತೆ ಒಳಗೆ ಸಾಂಖ್ಯಯೋಗದ ಉಲ್ಲೇಖ ಬಂದರು. 2ನೇ ಅಧ್ಯಾಯ ಸಾಂಖ್ಯಯೋಗನ ಅಂತ ಹೇಳ. ಹಂಗೆ ಅದ್ರಾಗ ಎಲ್ಲ ಮುಖ್ಯವಾದ್ದನ್ನು ತೊಗೊಂಡಾರ, ಇನ್ನು ಕೆಲವು ಮೈನರ್ ಅದು ಬಿಟ್ಬಿಟ್ರ. ವೇದಾಂತ ದರ್ಶನ, ವೇದಾಂತವು ನಿಖರವಾದ ಇದಪ್ಪ ಅಂತೇಳಿ ತಾತ್ವಿಕ ನಿರ್ಣಯ ಮಂಡಿಸಿ ಸಾಂಖ್ಯ ದರ್ಶನ ಮೀರಿ ಆ ಸಾಂಖ್ಯವನ್ನು ಅದಕ್ಕಿಂತ ಮುಂದೆ ಹೋಗ್ಯಾರ. ಸಾಂಖ್ಯ ದರ್ಶನ ಅಷ್ಟಕ್ಕೆ ನಿಂತದ, ಇದು ಅದಕ್ಕಿಂತ ಮುಂದೆ ಹೋಗಿ ನಿಶ್ಚಯವಾದಂಥ ತತ್ವಜ್ಞಾನವನ್ನು ಅಂದರೆ ಜೀವ ಬ್ರಹ್ಮರ ಐಕ್ಯ ಜ್ಞಾನವನ್ನು ಅದು ಮಾಡಿಕೊಟ್ಟದ. ಅದಕ್ಕೆ ಸಾಂಖ್ಯ ದರ್ಶನದ ಮುಖ್ಯ ಪ್ರಕ್ರಿಯೆ ಏನಪ್ಪ? ಅದು ಪ್ರಪಂಚ ನಿರ್ಮಿತವಾಗಿರುವುದು ಚೇತನ ಜಡಗಳ ಸ್ವರೂಪವಾದ ಪುರುಷ ಪ್ರಕೃತಿಯಿಂದ ಅನ್ನುವಂಥದ್ದು. ಪುರುಷ ಚೇತನ ಸ್ವರೂಪಿ ಅನ್ನುವಂಥ ಪದ ಅದು ಎರಡೂ ಹೇಳ್ತಾರೆ. ಯಾವುದು? ಚೇತನ ಜಡ ಸ್ವರೂಪವಾದ ಪುರುಷ ಪ್ರಕೃತಿ. ಪುರುಷ ಅಂದರೆ ಚೇತನ, ಪ್ರಕೃತಿ ಅಂದರೆ ಇದೆಲ್ಲ ಜಡ. ಇದರಿಂದ ಅನ್ನುವಂಥದ್ದು ಪುರುಷ ಚೇತನ ರೂಪಿ ಬೌದ್ಧಿಕ ತತ್ವ, ಜ್ಞಾನ ತತ್ವ, ಜೀವಶಕ್ತಿ. ಪುರುಷನು ಭೌತಿಕ ರೂಪದ ಪ್ರಪಂಚ ಸಕಲ ವಸ್ತುವನ್ನು ಪ್ರಕಟಿಸ್ತಾನೆ. ಆ ಪುರುಷ ಅಂದರೆ ಚೇತನ ಪ್ರಕಟಿಸ್ತದೆ. ಪ್ರಕೃತಿ ಇದು ಜಡ. ಅಂದರೆ ಜಡ ಅಂದರೆ ತಂದು ತಿಳಿಯಂಗಿಲ್ಲ, ಬೆರೆದು ಇದಕ್ಕೆ ಜಡ ಅಂತಾರೆ ಶಾಸ್ತ್ರ. ಆದರೆ ಅದು ಪುರುಷನ ಸಾನ್ನಿಧ್ಯದಿಂದ ಸಕಲ ರೂಪಗಳೇ ವ್ಯಕ್ತ. ಅದು ಜಡ ಆದರೂ ಆ ಪುರುಷನ ಅಂದರೆ ಆ ಜೀವಾತ್ಮನ ಅಥವಾ ಚೇತನ ಇದನ್ನು ತೊಗೊಂಡು ತಾನೆಲ್ಲ ಕೆಲಸ ಮಾಡಿ. ಇದು ವಿಚಾರ ಮಾಡಿ. ಶರೀರ ಇದು ಕೆಲಸ ಮಾಡಿ ಎದ್ರ ಆಧಾರ ತೊಗೊಂಡೈತಿದು, ಇದಕ್ಕೈತಿ ಮೂಲ ಯಾವುದು? ಚೇತನ. ಅದ್ರ ಸಾನ್ನಿಧ್ಯ ತೊಗೊಂಡೈತಿ, ಅದನ್ನು ತೊಗೊಂಡು ಇದಕ್ಕೆ ಸಾಮಾನ್ಯ ಲೌಕಿಕಗಳು ಉದಾಹರಣೆ ತೊಗೊಳ್ರಿ. ಲೌಕಿಕದೊಳಗೆ ಲೋಹ ಚುಂಬಕ ಇರ್ತೈತಿ. ಲೋಹ ಚುಂಬಕ ಏನು ಮಾಡ್ತದೆ? ಅದು ಪಿನ್ ಗಿನ್ನ ಹಿಡಿತೈತಿ, ಕಬ್ಬಣ ಹಿಡ್ಕೊತೈತಿ. ಒಂದು ಪಿನ್ ಹಿಡ್ಕೊತದ ಲೋಹ ಚುಂಬಕ. ಹಿಡ್ಕೊಂಡ್ಮೇಲೆ ಆ ಲೋಹ ಚುಂಬಕ ಆ ಪಿನ್ನೇನು ಹಿಡ್ಕೊಂಡೈತಿ, ಅದಕ್ಕೆ ಮತ್ತೊಂದು ಜೋಡಿಸಿ ಅದು ಹಿಡ್ಕೊತೈತಿ. ಹಾಗಾಗಿ ಈ ಪಿನ್ನಿಗೆ ಆ ಹಿಡ್ಕೊಳ್ಳೋ ಶಕ್ತಿ ಬಂದಿದ್ದರಿಂದ ಇದು ಲೋಹ ಚುಂಬಕನೇ. ಹಂಗೆ ಈ ಚೇತನ ಜಡವಾದಂಥ ಈ ಶರೀರ ಇದೇನು ಮಾಡ್ತೈತಿ? ಒಳಗಿದ್ದಂಥ ಆ ಚೇತನವನ್ನು ಆಶ್ರಯ ಮಾಡಿಕೊಂಡು ಅಥವಾ ಅದರ ಶಕ್ತಿಯನ್ನು, ಅದರ ಪ್ರೇರಣೆಯನ್ನು ಪಡ್ಕೊಂಡು ಇದೆಲ್ಲ ಕೆಲಸ ಓಡಾಡುವುದು ಮಾಡೋದು ಯಾವಾಗ ನಡೀತದೆ? ಅದಿದ್ದಾಗ ನಡೀತದೆ. ಹಂಗೆ ಪುರುಷ ಅದು ಭಾಳಷ್ಟು ಮಂದಿ ಅದನ್ನು ಹಿಡ್ಕೊಂಡು ಓಡಾಡ್ತೈತಪ್ಪ. ಇದು ನೋಡಿ, ಜಡ ಸ್ವರೂಪವಾದ ಪುರುಷ ಪ್ರಕೃತಿ, ಚೇತನ ಪುರುಷ, ಜಡ ಅನ್ನೋ ಪ್ರಕೃತಿ. ಅದಕ್ಕೆ ಚೇತನರೂಪಿ ಬೌದ್ಧಿಕ ತತ್ವಜ್ಞಾನ ಜೀವಶಕ್ತಿ. ಪುರುಷನು ಭೌತಿಕ ಪ್ರಪಂಚ ಸಕಲ ವಸ್ತು ಪ್ರಕಟ ಮಾಡ್ತಾನೆ. ಯಾರು ಪ್ರಕಟ ಮಾಡ್ತಾನಪ್ಪ? ಪುರುಷ. ನೋಡಿ, ಭೌತಿಕ ರೂಪದಲ್ಲಿ ಪ್ರಪಂಚ ಸಕಲ ವಸ್ತುಗಳಲ್ಲೂ ಪ್ರಕಟ ಆಗ್ತಾನೆ. ಎಲ್ಲೇ? ಸಕಲ ವಸ್ತುಗಳಲ್ಲಿ ಪ್ರಕಟ ಆಗ್ತಾನ. ಎಲ್ಲದ್ರೊಳಗೆ ಈಶಾವಾಸ್ಯ ಮಿದಂಸ. ಮತ್ತು ಅಲ್ಲಿಗೆ ಹೋಗ್ರಿ ನೀವು. ಎಲ್ಲದ್ರೊಳಗೂ ಆ ಪರಮಾತ್ಮ ನೋಡಿ, ಅವ ಚೇತನ ಪಡ್ಕೊಂಡು ಕೆಲಸ ಮಾಡ್ತಾಯಿದ್ದು ನೋಡಿ. ಹಂಗೆ ಪುರುಷ ಭೌತಿಕ ರೂಪದ ಈ ಪ್ರಪಂಚದ ಸಕಲ ವಸ್ತುಗಳು ಪ್ರಕಟ ಆಗ್ತಾನೆ. ಅಲ್ಲೇ ಪ್ರಕಟ ಆಗ್ತಾನೆ. ಅಲ್ಲಿ ಇದ್ದಲ್ಲೇ ಪ್ರಕಟ ಆಗ್ತಾನೋ, ಇಲ್ಲಿಕ್ಕೆ ಪ್ರಕಟ ಆಗ್ತಾನೋ? ಇದ್ದಲ್ಲೇ ಪ್ರಕಟ ಆಗ. ಈಗ ವಿಚಾರ ಮಾಡಿರಿ. ಪ್ರಹ್ಲಾದ್ಗೆ ಅವರಪ್ಪ ಕೇಳ್ದ, ಎಲ್ಲದ ನಿನ್ನ ಶಿವ?
ಪರಮಾತ್ಮ ನಾರಾಯಣ ನಾರಾಯಣ ಅಂತ ಎಲ್ಲರ ನಾರಾಯಣ. ಅದಕ್ಕೆ ಅವ ಕೇಳ್ದ, ಪ್ರಹ್ಲಾದ ಹೇಳ್ತಾನೆ, ಎಲ್ಲಿ ಇಲ್ಲಪ್ಪ, ಎಲ್ಲ ಕಡೆ ಎಲ್ಲಿ ಅಂತೇಳಿ ನಾ ಇಲ್ಲ ಅನ್ನೋದೇ ಇಲ್ಲ ಅಂದರೆ ಎಲ್ಲ ಕಡೆ ಅವ ಕಂಬದಾಗದಾನೆ ಅಂತ. ಕಂಬದಾಗ ಇಲ್ಲಿ ಕಡೆ ಹೊಡೆದ ಕಂಬ. ಶಕ್ತಿಯನ್ನು ಹೊರಗಡಿತ್ತ, ಗದಾನು ಇತ್ತು ಕೈಯಾಗ ಹೊಡೆದ. ಬಂದಿಲ್ಲ ಅಲ್ಲಿ ಪರಮಾತ್ಮ. ಹಂಗಾರು ಎಲ್ಲಿಂದೋ ಓಡ್ಕೊತ ಬಂದೇನವ, ಇಲ್ಲ ಅಲ್ಲೇ ಇದ್ದ, ಪ್ರಕಟ ಅದ ಅಷ್ಟೇ. ಅಲ್ಲಿ ಅಪ್ರಕಟ ಇದ್ದ, ಈಗ ಪ್ರಕಟ ಅಂದರೆ ಮೊದಲು ಕಾಣ್ತಿದ್ದಿಲ್ಲ. ಕೊಡಕುಳ್ಳ ಭಕ್ತಿ ಭಾವ ಪ್ರಹ್ಲಾದಂದು ಎದ್ದು ಬಂದವ. ಹಂಗೆ ಅದು ಎಲ್ಲಗಳು ಪ್ರಕಟ. ಪ್ರಕೃತಿ ಜಡ, ಆದರೆ ಪುರುಷನ ಸಾನ್ನಿಧ್ಯದಿಂದ ಸಕಲ ರೂಪ ವ್ಯಕ್ತ. ಅದು ಅವನ ಸಾನ್ನಿಧ್ಯದಿಂದ, ಯಾವುದು ಚೇತನ ರೂಪ ಅಂತ ಪುರುಷನ ಸಾನ್ನಿಧ್ಯದಿಂದ ಇದೆಲ್ಲ ಕೆಲಸ ಮಾಡ್ತಿದ್ದಪ್ಪ. ಅದೇನ ಜಡವಾದಂಥ ಒಂದು ಪಿನ್ನು, ಆ ಮೂಲ ಯಾವುದದು ಲೋಹಚುಂಬಕ, ಅದರ ಸಹಾಯವನ್ನು ಅರ್ಥಾತ್ ಅದರ ಶಕ್ತಿಯನ್ನು ಪಡ್ಕೊಂಡು ತಾನು ಲೋಹಚುಂಬಕದಂತ ಕೆಲಸ ಮಾಡು. ಹಂಗೆ ಆ ಲೋಹಚುಂಬಕಕ್ಕೆ ಅದಕ್ಕೆ ಆ ಮುಂದಿಂದಕ್ಕೆ ಚೇತನ ಕೊಡ್ರೆ ಈ ಲೋಹಚುಂಬಕ. ಹಂಗೆ ಆ ಪರಮಾತ್ಮ ರೂಪ ಅಂತ ಚೈತನ್ಯ ರೂಪ, ಚೈತನ್ಯದ ಪರಮಾತ್ಮ, ಆ ಚೈತನ್ಯ ರೂಪದ ಶಕ್ತಿಯನ್ನು ಪಡ್ಕೊಂಡು ಇದೆಲ್ಲ ಕೆಲಸ ನಡೀತದಪ್ಪ ಅಂತ. ಹಂಗೆ ಸೃಷ್ಟಿಕಾರ ಪುರುಷ ತಾನಾಗಿ ಯಾವ ಕೆಲಸ ಮಾಡಲಾರ. ನೋಡಿ, ಪ್ರಕೃತಿಯ ಸಹಾಯದಿಂದ ಪ್ರಕೃತಿ ಬೇಕು. ಸೃಷ್ಟಿ ಕಾರ್ಯ ಪುರುಷ ಪ್ರಕೃತಿ ಸಂಯೋಗದಿಂದ ಸಕಲ ವಸ್ತುಗಳ ಆವಿರ್ಭಾವ ಅಂದರೆ ಪ್ರಕಟೀಕರಣ ಆತಪ್ಪ ಅಂತ ಹೇಳ್ತೀನಿ. ನೋಡು, ಯಾಕಪ್ಪ ನಾನು ಅದನ್ನು ಹೇಳ್ತಾ ಇರ್ತೀನಿ, ಒಳಗೆ ವಿದ್ಯುತ್ ಅದ, ತಾನೇ ಬೆಳಕು ಕೊಡ್ತೈತೇನೋ ಇಲ್ಲ, ಅದಕ್ಕೆ ಬಲ್ಬನ್ನು ಸಹಾಯ ಬೇಕಾ. ಆಮೇಲೆ ಅದು ಗಾಳಿ ಕೊಡ್ತೈತೇನೋ ಇಲ್ಲ, ಅದು ಫ್ಯಾನಿನ ಸಹಾಯ ಬೇಕಾ. ಹಂಗೆ ಈ ಪುರುಷ ತಾನೇ ಮಾಡೋಂಗಿಲ್ಲಪ್ಪ, ಜಡವಾಂತ ಪ್ರಕೃತಿಯನ್ನು ತಗೊಂಡು ಎಲ್ಲ ಕೆಲಸ ಮಾಡ್ತಾನೆ ಅಂತ ಇದು ಸಾಂಖ್ಯ ಸಿದ್ಧಾಂತ. ಇದೇ ಸಾಂಖ್ಯ. ಪ್ರಕೃತಿಯ ಸಹಾಯದಿಂದ ಸೃಷ್ಟಿ ಕಾರ್ಯ ಪುರುಷ ಪ್ರಕೃತಿ ಸಂಯೋಗದ ಸಕಲ ವಸ್ತುಗಳ ಆವಿರ್ಭಾವ ಅಂದರೆ ಪ್ರಕಟೀಕರಣ. ಜಗದ ಮುನ್ನಡೆ, ಜಗ ಓಡ ನಡೆಯಕತ್ತಲ್ಲ ಈಗ ಆ ಚೇತನ ಶಕ್ತಿ ತೊಗೊಂಡು. ಪ್ರಕೃತಿಯ ಸಂಪರ್ಕದಿಂದಲೇ ಪುರುಷನ ಚೇತನದ ಅಭಿವ್ಯಕ್ತಿ. ನೋಡಿ, ಪ್ರಕೃತಿ ಆ ಪ್ರಕೃತಿ ಈಗ ಲೈಟ್ ಐತಂತ ಹೆಂಗೆ ಕೇಳ್ತೇವೆ ನಾವು, ಟ್ಯೂಬ್ ಐತೆ, ಟ್ಯೂಬ್ ಹಚ್ಚಿದ್ಕೊಂಡು ನಾವೆಂತೇವಿ ಕರೆಂಟ್ ಐತೆ ಅಂತ ತಿಳ್ಕೊತೀವಿ. ಹಂಗೆ ಇದ್ರ ಅಭಿವ್ಯಕ್ತಿ ಇದು ಮಾಡಿದೆ ಕೆಲಸ, ಒಳಗೆ ಚೇತನ ಅದನಪ್ಪ ಅಂದಲೇ ಕೆಲಸ ಮಾಡಿ. ನಮಗೂ ಅವಾಗ ಗೊತ್ತೆ, ನಾ ಈ ಕೆಲಸ ಮಾಡಾಕತ್ತೀನಿ, ಯಾರು ಸಹಾಯ ಇದನ್ನು ತಿಳ್ಕೊಬೇಕು. ಮನುಷ್ಯ ಇದು ಅರ್ಥ ಮಾಡ್ಕೊ. ನಾನಿಷ್ಟು ಮಾಡಾಕತ್ತೀನಿ, ನಾ ಮಾತಾಡ್ತೀನಿ, ನಾ ನೋಡ್ತೀನಿ, ನಾ ಕೇಳ್ತೀನಿ, ಯಾವುದ್ರ ಸಹಾಯದಿಂದ ಮಾಡ್ತೀನಿ, ನಾ ಯಾರು ಪ್ರೇರಣೆ ಕೊಡ್ತಾರೆ ನನಗೆ, ಆ ಭಗವಂತನ ನೆನಪಿಡ್ತೀನಿ. ಬಸವಣ್ಣವರು ಕಣ್ಣೊಳಗೆ ಕಣ್ಣಿದ್ದು ಕಾಣಲೇ ಕರಿಯರಯ್ಯ, ಕಿವಿಯೊಳಗೆ ಕಿವಿ ಇದ್ದು ಕೇಳಲೇ, ಒಳಗೈತಿ ಒಳಗೆ ಕುಂತಾನ ಒತ್ತಾಗವಲ್ದು ಇವರಿಗೆ, ನಾನು ಅನ್ನಕತ್ತಾರ. ಹಂಗೆ ಅದು ಸಹಾಯ. ಆ ಪ್ರಕೃತಿಯ ಪುರುಷನ ಚೇತನ ಅಭಿವ್ಯಕ್ತತೆ, ಪುರುಷ ಅದಾನಪ್ಪ ಅಂತ ಹೆಂಗೆ ಗೊತ್ತಾಗತ್ತೆ ನಿನಗೆ, ಅದು ಕೆಲಸ ಮಾಡೋದ್ರಿಂದ. ಸಾಂಖ್ಯ ದರ್ಶನಕಾರರು ಚೇತನವನ್ನು ಕುಂಟನಿಗೂ ಪ್ರಕೃತಿ ಕುರುಡಿಗೆ ಇದೆಲ್ಲ ಭಾಳ ಚಿಂತನೆ ತೊಗೊಂಡ್ರಿವ್ರು. ನೋಡುವ ಎರಡೂ ಸಂಗತಿ ಆತ. ಅವ್ರು ಹೆಂಗೆ ಹೇಳ್ತಾರಪ್ಪ, ಸಾಂಖ್ಯ ದರ್ಶನ ಏನು ಮಾಡ್ತಾರೆ, ಚೇತನ ಕುಂಟ, ಚೇತನ ಏನವ ಕುಂಟವ, ಪ್ರಕೃತಿಯಾಗ ಕುರುಡ. ಪ್ರತ್ಯೇಕವಾಗಿ ತಮ್ಮ ಕೆಲಸ ತಾವೇ ಮಾಡಲ್ಲ. ನೋಡ, ಕುಂಟಗ ನಡೆಯಕ್ಕೆ ಬರೋಂಗಿಲ್ಲ, ಕುರುಡಗ ನೋಡಕ್ಕೆ ಬರೋಂಗಿಲ್ಲ. ಅದಕ್ಕೆ ಏನು ಮಾಡ್ತಾರವರು, ಕುಂಟ ಕುರುಡನ ಹೆಗಲ ಮೇಲೆ ಕುಂತ. ನೋಡಿ, ಯಾರ ಮೇಲೆ ಕುಂಟ, ಆ ಕುರುಡನ ಹೆಗಲ ಮೇಲೆ ಕುಂತ, ಯಾಕಂದ್ರೆ ನಡೆಯಕ್ಕೆ ಬರೋಂಗಿಲ್ಲ ಅವಾಗ, ಅವನ ಹೆಗಲ ಮೇಲೆ ಕುಂತ. ಆಮೇಲೆ ಕುಂಟ ನೋಡಿ, ಅವೇನು ಮಾಡ್ದ, ಅವ ಕುಂಟ ಅಲ್ಲಿ ಅವನು ಹಿಂಗೆ ಮಾಡಿ ಅಂತ ಹೇಳಕತ್ತವ. ಕುಂಟ ಕಣ್ಣದ ಅವಾಗ, ಕುರುಡನ ಕಣ್ಣಿಲ್ಲ, ಅವ ಮೇಲೆ ಕುಂತ, ಕುರುಡನ ಮೇಲೆ. ಅವಾಗ ಹೇಳ್ತಾನೆ, ಮುಂದೆ ನಡಿ, ಎಡಕ್ಕೆ ನಡಿ, ಬಲಕ್ಕೆ ತಿರುಗು ಅಂತ ಹೇಳ್ತಾನೆ. ಹಂಗೆ ಅವ ಕುರುಡ, ಅವ ಸಂಚಾರಿ, ನಡ್ಯಾಕೆ ಬರ್ತೈತೆ ಅವಾಗ, ಅದು ತಾನೇ ನಡಿಲಾರ. ಅವ ಮೇಲೆ ಕುಂತಾನಲ್ಲ ಕುಂಟ, ಅವ ಕಣ್ಣದವ, ಅವ ಹೇಳ್ತಾನೆ ಹಿಂಗೆ ನಡಿ, ಎಡಕ್ಕೆ ತಗೋ, ಬಲಕ್ಕೆ ತಗೋ, ಅದ್ರ ಪ್ರಕಾರ. ಹಂಗೆ ಇಲ್ಲಿ ಉದಾಹರಣೆ ಬರ್ತದೆ. ಒಳಗೆ ಕುಂಟ ಯಾರು, ಪುರುಷ. ಕುರುಡ ಯಾರು, ಪ್ರಕೃತಿ. ಆ ಪ್ರಕೃತಿ ಯಾವ್ರಿಂದ ನಡೀತದೆ, ಆ ಪುರುಷನ ಹೇಳಿಕೆ ಹಂಗೆ ನಡೀತದೆ. ತನಗೆ ಏನು ಮಾಡೋಕ್ಕೆ ಬರೋದಿಲ್ಲ. ಕಣ್ಣು ತಾನೇ ನೋಡಲಾರ್ದು, ಒಳಗಿನ ಶಕ್ತಿಯಿಂದ ನೋಡ್ತೈತಿ. ಕಿವಿ ತಾನೇ ಕೇಳಲಾರ್ದು, ಒಳಗಿನ ಶಕ್ತಿಯಿಂದ ಕೇಳ್ತದೆ ಆ ಪರಮಾತ್ಮ. ಇದನ್ನು ನಾವು ಅರ್ಥ ಮಾಡ್ಕೊ. ಒಳಗೆ ಅವ ಕುಂತಾನಂತ ನಾನು ನಡ್ಯಾಕತ್ತೀನಪ್ಪ, ಒಳಗೆ ಕುಂತು ಪ್ರೇರಣೆ ಕೊಡ್ತಾನವ ಅಂತ ನಡೀತೀನಿ. ಒಳಗೆ ಬ್ಯಾಟ್ರಿ ಐತಂತ ನಡೀತೈತಿ. ಇವೆಲ್ಲ ಅರ್ಥ ಮಾಡ್ಕೋಬೇಕು ನಾವು ಅಷ್ಟೇ. ಹಂಗಂತ ಪ್ರಕೃತಿ ನಿರ್ಜೀವ, ಅದಕ್ಕೆ ಜೀವಿಲ್ಲ. ನೋಡಿ, ಪುರುಷ ನಿಷ್ಕ್ರಿಯ. ಎರಡು ಮಾಡಿ ಕುಂಟ ಕೊಡೋ ಉದಾಹರಣೆ ಕೊಟ್ಟು. ಪ್ರಕೃತಿ ಹಂಗದ ನಿರ್ಜೀವ, ಜೀವಿಲ್ಲ. ಪುರುಷ ನಿಷ್ಕ್ರಿಯ, ಅವನ ಕೆಲಸ ಮಾಡೋಂಗಿಲ್ಲ. ನೋಡಿ,
ಆದರೆ ಎರಡೂ ಒಟ್ಟಿಗೆ ಸೇರಿದಾಗ ದೈವತ್ವ, ಶಕ್ತಿ, ಅಧಿಕಾರ, ಬಲ ಅವು ಒಂದೊಂದೊಂದು ಪುಷ್ಟಿ. ಇದಕ್ಕೆ ಅದು ಪುಷ್ಟಿ, ಇದಕ್ಕೆ ನೋಡಿ. ಕುಂಟಗೆ ನಡ್ಯಾಕೆ ಬರೋಂಗಿಲ್ಲ, ಅದು ಕಣ್ಣು ಅದಾವ. ಕುರುಡಿಗೆ ನೋಡಕ್ಕೆ ಬರೋಂಗಿಲ್ಲ, ಕಾಲು ಅದಾವ. ಅದಕ್ಕೆ ಕುಂಟ ಏನು ಮಾಡ್ದ, ಕುರುಡನ ಮೇಲೆ ಹತ್ತದ, ಹೆಗಲ ಮೇಲೆ ಹತ್ತಿ ಹ್ಞೂ ಇಲ್ಲಿ ನಡಿ, ಇತ್ತ ನಡಿ ಅನ್ನಕತ್ತ. ಹಂಗೆ ಒಂದು ಕೆಲಸ ಮಾಡೋಂಗಿಲ್ಲಪ್ಪ. ಅದಕ್ಕಲ್ಲೇ ಪ್ರಕೃತಿ ಹೆಂಗದದು, ನಿಷ್ಕ್ರಿಯ. ಅಂದರೆ ಪುರುಷ ನಿಷ್ಕ್ರಿಯ, ಪ್ರಕೃತಿ ಜಡ, ಅದಕ್ಕೆ ನಡೆಯಕ್ಕೆ ಬರೋಂಗಿಲ್ಲ. ಅದಕ್ಕೆ ಎರಡೂ ಅವು ಎರಡೂ ಒಟ್ಟಿಗೆ ಸೇರಿ ದೈವತ್ವ, ಶಕ್ತಿ, ಅಧಿಕಾರ, ಬಲ ಒಂದಕ್ಕೊಂದು ಇದಕ್ಕೆ ಅದು ಬೇರೆ ಪುಷ್ಟಿ ಕೊಡ್ತದೆ, ಇದರಿಂದ ಇದು ಪುಷ್ಟಿ ಕೊಡ್ತದೆ. ಸಾಂಖ್ಯರ ವಾಸನೆ ಪ್ರಕಾರ ಒಂದೊಂದು ವಸ್ತುವಿನಲ್ಲಿಯೂ ಪುರುಷನ ಸಂಸರ್ಗ, ಭಿನ್ನ ಭಿನ್ನ ಪ್ರಕೃತಿ, ಪುರುಷರ ವಿಂಗಡಣೆ ಇಷ್ಟು ಬೇಕಪ್ಪ. ಇದು ಅದು ಬೇರೆ, ಅದು ಬೇರೆ, ಇದು ಬೇರೆ ತಿಳಿದ ವಿವೇಕ. ಈ ವಿವೇಕ ಜ್ಞಾನವೇ ಇದು ಬೇರೆ, ಇದು ಜ್ಞಾನ. ಯಾವುದು? ಪುರುಷ ಪ್ರಕೃತಿ, ಇದು ಜ್ಞಾನ. ಪುರುಷ ನಾನು ಒಂದು ಗಟ್ಟಿಡಬೇಕು, ಪ್ರಕೃತಿ ನಾನಲ್ಲ. ನಾನು ಇದು ಜಡ ಅದ ಶರೀರ, ಒಳಗೆ ಚೇತನ. ಆ ಚೇತನ ನಾನು ಅಂತ ಗೊತ್ತಾಗ ಇಷ್ಟೇ ಕೆಲಸ. ಆ ಚೇತನ ಸ್ವರೂಪ ನಾನು. ಇದಕ್ಕೆ ಕೂಡ ಏನದ, ಜೀವ ಪರಮಾತ್ಮರ ಐಕ್ಯ. ಅದರಿಂದ ಮತ್ತೊಂದು ಶಾಸ್ತ್ರ, ಅದೇ ನಾನು, ಆ ಪರಬ್ರಹ್ಮ ಸ್ವರೂಪ ನಾನು ಅಂತೇಳಿ ವೇದಾಂತ ಸಾಂಖ್ಯದ ಒಂದು ಹೆಜ್ಜೆ ಮುಂದೆ ಸಾಗಿ ಪುರುಷನೆನ್ನಿಸಿಕೊಳ್ಳುವ ಆತ್ಮನು ಅರಿತ ಯೋಗಿಗೆ ಯಾವುದು ಪುರುಷ ಎನ್ನಿಸುವ ಆತ್ಮ, ಅದು ಪುರುಷನ ಶಬ್ದ ಪ್ರಯೋಗ ಮಾಡಿರಲಿ. ಅದು ಯಾವುದು ಕೇಳ್ತಾರೆ, ಆತ್ಮಕ್ಕಂತಾರೆ, ಬ್ರಹ್ಮಗಂತಾರೆ. ಅದೇ ಅಂತ ಅದನ್ನು ತಿಳ್ಕೊಂಡ ಅವಾಗ ಪ್ರಕೃತಿಯು ಪುರುಷನ ಮೇಲೆ, ಆ ಪ್ರಕೃತಿಯ ಮೇಲೆ ಅದೃಶ್ಯ ಅದೆಂಥದಪ್ಪ, ಅದು ಅಧ್ಯಸ್ಥವಾದು ಎಂಬತ್ತು. ಇದ್ರ ಮೇಲೆ ಅದು ನಿಂತೈತಪ್ಪ ನೋಡಿ. ಯಾವುದ್ರ ಮೇಲೆ ನಿಂತೈತಿ? ಈ ಪರಮಾತ್ಮನ ಸ್ವರೂಪದ ಮೇಲೆ ಇವೆಲ್ಲ. ಪುರುಷನ ಮೇಲೆ ಪ್ರಕೃತಿ, ಪುರುಷನ ಮೇಲೆ ಅಧ್ಯಸ್ಥ ಅಂದರೆ ಆವರಣ ಐತಿ. ಇದು ಕೆಲಸ ಈ ಗಟ್ಟಾಗ ಅವನ ಪಾಲಿಕೆ ಪ್ರಕೃತಿ ಎಂಬುದು ಸ್ವತಂತ್ರ ಅಲ್ಲವೇ ಅಲ್ಲ. ಶರೀರ ತಾನಾಗಿ ಏನು ಮಾಡೋಂಗಿಲ್ಲ, ಇದು ಜಡ, ಸ್ವತಂತ್ರ ಇಲ್ಲ. ಇರೋದು ಆತ್ಮ ಒಂದೇ. ಪುರುಷನೇ ಅಂದರೆ ಆತ್ಮನೇ ಸರ್ವದೃಶ್ಯಗಳು ಅಧಿಷ್ಠಾನ, ಎಲ್ಲಕ್ಕೂ ಆಧಾರಪ್ಪ ಆ ಪರಮಾತ್ಮ. ಇದನ್ನು ತಿಳ್ಕೊರು. ಅದಕ್ಕೆ ಅವರು ಈಶಾವಾಸ್ಯ ಎಲ್ಲದರೊಳಗೂ ಭಗವಂತನ ಇದು ಅರ್ಥ ಮಾಡಿ. ಇಲ್ಲಷ್ಟೇ ಅಲ್ಲಪ್ಪ, ಅಲ್ಲಿರೋನು ಅವನೇ, ಅಲ್ಲಿರೋನು ಅವನೇ, ಅಲ್ಲಿರೋನು ಅವನೇ, ಅದ್ರ ಬೇರೆ ಯಾವುದೂ ಇಲ್ಲಪ್ಪ. ಇದು ಗಟ್ಟಿ ಆತಂದ್ರೆ ಎಲ್ಲರ ಮೇಲೆ ಯಾರ ಮೇಲೂ ದ್ವೇಷ ಭಾವನೆ ಬರೋಂಗಿಲ್ಲ, ರಾಗ ದ್ವೇಷಗಳು ಹೋಗ್ತಾವೆ, ಎಲ್ಲವೂ ನಂದೇ. ಅದು ಮತ್ತೆ ಅಲ್ಲಿವ್ರು ಇವನ ಯಾರು ಅನ್ಬೇಡ, ಎಲ್ಲವೂ ನನ್ನಪ್ಪ. ಇದು ಬಸವಣ್ಣವರು ನಮ್ಮೆಲ್ಲ ಶಾಸ್ತ್ರಗಳು ವಚನಕಾರರು ಚೆಂದಾಗಿ ಅದನ್ನು ಹೇಳಿಕೊಟ್ರು. ಅಂದರೆ ಪುರುಷ ಎಂದರೆ ಆತ್ಮನೇ, ಸರ್ವದೃಶ್ಯವ ಅಧಿಷ್ಠಾನ, ಎಲ್ಲಕ್ಕೂ ಅವನೇ. ಆತ್ಮವು ಅದ್ವಿತೀಯ. ಅದು ಆತ್ಮ ಹೆಂಗದಪ್ಪ, ಮತ್ತೊಂದೇನು ಇಲ್ಲ ಅದ್ರ. ಅದೇ ಒಂದು ಅದ್ವಿತೀಯ ಅಂದರೆ ಇನ್ನೊಂದು ಅದಕ್ಕಿಲ್ಲ, ಅದರಂಥದ್ದು ಇನ್ನೊಂದು ಇಲ್ಲವೇ ಇಲ್ಲ. ಅದೇ ಒಂದು ಅದರಂಥದ್ದಿಲ್ಲ. ಮತ್ತು ಅಷ್ಟರ ಪೂರ್ತಿ ಪರಿಚ್ಛಿನ್ನ ಇಲ್ಲದು ಅಂದರೆ ಈಟ ಇಟ್ಪ ಅಂತಲ್ಲ. ಯಾವ ಥರಪ್ಪ, ಸಣ್ಣ ಆಕಾಶ ಉದಾಹರಣೆ ಪಳ್ಳು. ನಮ್ಮಲ್ಲಿರೋ ಆಕಾಶವು ಅದೇ, ನಿಗದಿಯಾಗಿರೋದು ಅದು ಅಮೇರಿಕಾದಾಗಿರೋದು, ಅದು ಬೇರೆ ಇಲ್ಲ. ಇಷ್ಟು ನಾವು ಆಕಾಶ ಬಗ್ಗೆ ಹೇಳ್ತೀವಿ ಅಂದರೆ ಪರಮಾತ್ಮನ ಬಗ್ಗೆ. ಪರಮಾತ್ಮನು ಎಲ್ಲ ಕಡೆಗೆ ಅವನೇ, ಅವನು ಬಿಟ್ಟು ಮತ್ತೊಂದು ಯಾರೂ ಇಲ್ಲವೇ ಇಲ್ಲ ಅಂತೇಳಿ. ಅದ್ವಿತೀಯ ಅಂದರೆ ಇನ್ನೊಂದು ಇಲ್ಲ. ಇದಕ್ಕೆ ಎರಡನೇದು ಯಾವುದು ಇಲ್ಲ, ಅದು ಸರ್ವವ್ಯಾಪಿ, ಎಲ್ಲ ಕಡೆ ತುಂಬ್ಕೊಂಡದ. ಮತ್ತು ಹೆಂಗದಪ್ಪ, ಸೂಕ್ಷ್ಮಾತಿ ಸೂಕ್ಷ್ಮ, ಭಾಳ ಸೂಕ್ಷ್ಮ. ಯಾವುದು ಸೂಕ್ಷ್ಮ ಇರ್ತದೋ ಅದೇ ವ್ಯಾಪಿ. ಒಂದಕ್ಕಿಂತ ಒಂದು ಸೂಕ್ಷ್ಮ ಇರೋದು, ಒಂದಕ್ಕಿಂತ ಒಂದು ದೊಡ್ಡದು. ಪೃಥ್ವಿಗಿಂತ ನೀರು ದೊಡ್ಡ, ಹಂಗೆ ಅದು ಸೂಕ್ಷ್ಮ. ಮತ್ತು ಅದಕ್ಕಿಂತ ಅಗ್ನಿ ದೊಡ್ಡ, ಅದಕ್ಕಿಂತ ವಾಯುಕ್ಕಿಂತ ಆಕಾಶ ಎಲ್ಲಕ್ಕೂ ಸೂಕ್ಷ್ಮ, ಎಲ್ಲ ಕಡೆ ಐತೆ. ಹಂಗೆ ಯಾವುದು ಅತಿ ಸೂಕ್ಷ್ಮ ಎತ್ತಪ್ಪ, ಅತಿ ಸೂಕ್ಷ್ಮ ಯಾರಪ್ಪ ಅಂದರೆ ಶುದ್ಧವಂಥದ್ದು ಯಾರಪ್ಪ, ಮತ್ತು ಅಲ್ಲಿ ಜ್ಞಾನ ತತ್ವ. ಅದೆಲ್ಲಕ್ಕಿಂತ ಶುದ್ಧ, ಅದರ ಕಲ್ಮಶ ಅನ್ನೋದು ಇಲ್ಲವೇ ಇಲ್ಲ. ಹೆಂಗೆ ಆಕಾಶ ಶುದ್ಧ, ಅದನ್ನೇನು ಹೊಲಸು ಮಾಡಲಾರ. ಧೂಳು ಎದ್ದೈತಂದ್ರೆ ಆಕಾಶಕ್ಕೆ ಮುಟ್ಟಂಗಿಲ್ಲ, ಬೆಂಕಿ ಹತ್ತೈತಂದ್ರೆ ಆಕಾಶಕ್ಕೆ ಮುಟ್ಟಂಗಿಲ್ಲ, ಏನು ಶುದ್ಧ. ಅದನ್ನು ಕೆಡ್ಸಕ್ಕೂ ಸಾಧ್ಯ ಇಲ್ಲ ಯಾರಿಗೂ. ತಾನೂ ಶುದ್ಧದ, ಅದನ್ನು ಆಶ್ರಯ ಮಾಡ್ಕೊಂಡವ್ರು ಶುದ್ಧ ಆಗ್ತಾರೆ. ಹಂಗೆ ಇನ್ನು ಈ ಶ್ಲೋಕದ ಕರ್ಮ ಶಬ್ದ ಮೀಮಾಂಸಕರ ಕುರಿತು ಹೇಳುವ ಮಾತು. ಹೇಳ್ರಪ್ಪ, ಕರ್ಮ ಮೀಮಾಂಸ. ಮೀಮಾಂಸಕರಿಗೆ ವಿದ್ಯುಕ್ತವಾದ ಯಜ್ಞಾದಿಗಳು ಕರ್ಮಗಳ ಆಚರಣೆ ಮೀಮಾಂಸಕರು ಇರ್ತಾರೆ. ಇವರು ಅಂದರೆ
ಪೂರ್ವಮೀಮಾಂಸಕರು ಅಂತಾರೆ, ಅವ್ರಿಗೆ ಮೀಮಾಂಸಕರು ಅಂದ್ಬಿಡ್ತಾರೆ. ಅವರಿಗೆ ವಿಧಿಯುಕ್ತ ಯಜ್ಞಾದಿ ಮಾಡ್ತಾರೆ. ಯಜ್ಞ ಅನ್ರಿ, ಪೂಜಾ ಅನ್ರಿ, ಇವೆಲ್ಲ ಕೂಡ ಇವು ಕರ್ಮ ಅವರಿಗೆ ಅದೇ ಮುಖ್ಯ. ಯಾರಿಗೆ? ಪೂರ್ವಮೀಮಾಂಸಕರು. ಅದು ಮಾಡೋದು ಮುಖ್ಯ, ಅದೇ ಎಲ್ಲ ಅಂತೂ ಅದೇ ಎಲ್ಲ ಕಡೆ ಅದನ್ನು ಮಾಡೋದು. ಅದನ್ನು ಬಿಟ್ಟು ಬೇರೆ ಗೊತ್ತೇ ಇಲ್ಲ. ಕರ್ಮದಿಂದ ಬರೋ ಫಲ ಅಪೂರ್ವ ಅಂಥದ್ದಪ್ಪ. ಮೊದಲಿಗಿಂತ ಮೊದಲು ಇದ್ದಿಲ್ಲ ಈ ಕರ್ಮ ಯಜ್ಞ ಈ ಫಲ ಸಿಗ್ತತಿ ಅನ್ನುವಂಥದ್ದು. ಅದರಿಂದ ಮುಂದೆ ಅದೇಪ್ಪ ಪುಣ್ಯ ಬರ್ತತಿ. ಯಜ್ಞಾದಿಗಳು ಮಾಡಿದ್ರೆ ಒಂದು ವಾಯು ಶುದ್ಧ ಆಗ್ತದೆ. ಪುಣ್ಯ ಮಂತ್ರಾದಿಗಳು ಹೇಳ್ತಾರೆ. ಅದಕ್ಕೆ ಮಂತ್ರ ಅದ್ರೊಳಗೆ ಯಜ್ಞೊಳಗೂ ಸಾತ್ವಿಕ ಯಜ್ಞ, ರಾಜಸಿಕ ಯಜ್ಞ, ತಾಮಸಿಕ ಯಜ್ಞ ಅನ್ನೋದು ನೋಡಿ. ಸಾತ್ವಿಕದೇನಪ್ಪ? ಲೋಕ ಕಲ್ಯಾಣ ಆಗಲಿಪ್ಪ, ನನಗಷ್ಟ ಅಲ್ಲ ಎಲ್ಲರಿಗೂ ಆಗಲಿ ಅನ್ನುವಂಥದ್ದು ಇರ್ತದೆ. ಮತ್ತು ಇನ್ನೊಂದು ಏನು ಯಜ್ಞ ಕಲಿಸೋದಂದರೆ, ಯಜ್ಞದೊಳಗೆ ಭೂಮಿಯೊಳಗೆ ಒಂದು ಕಾಳು ಹಾಕಿದ್ರೆ ತೆನಿ ಬರ್ತದೆ. ಅದ್ರಾಗ ಏನು ಹಾಕ್ಯಾರ? ಎಲ್ಲ ಭಸ್ಮ ಆಗ್ತದೆ. ಆದರೆ ದೊಡ್ಡ ಕೆಲಸ ಏನಾಗ್ತೈತೆ ಅಂದರೆ, ಯಜ್ಞದೊಳಗೆ ನೀವು ತುಪ್ಪ ಹಾಕಿ, ಆಕಳ ತುಪ್ಪ ಹಾಕ್ತೀರಿ, ಜೇನು ತುಪ್ಪ ಹಾಕ್ತೀರಿ, ಏನೇನು ಹಾಕ್ತೀರಿ. ಅದು ಹಾಕೋದ್ರಿಂದ ಶುದ್ಧ ವಾಯು ಶುದ್ಧ. ಒಂದು ತೊಲಿ ಶುದ್ಧ, ಒಂದು ಟನ್ ಇದು ವಾಯು ಶುದ್ಧ. ಎಷ್ಟು ಕೆಲಸ ನಾವು ವಾಯು ತಯಾರ ಹಂಗೆ ಅದಕ್ಕೆ ಇತ್ಲಾಗಿ ಕೆಲಸ ಅಂದ್ರೆ ನನಗಲ್ಲಪ್ಪ, ಲೋಕಹಿತಕ್ಕಾಗಿ ಲೋಕಹಿತ ಮಾಡಿದರೆ ಸಾತ್ವಿಕ ಯಜ್ಞ. ನನಗೂ ಸುಖ ಆಗಲಿ, ಮಂದಿಗೂ ಸುಖ, ಇದು ರಾಜಸ. ನನಗೊಂದು ಸುಖ, ಅದಕ್ಕೆ ಅದಕ್ಕೆ ಮಂತ್ರಹೀನಂ ಅದೃಷ್ಟ. ಅದಕ್ಕೆ ಮಂತ್ರನೇ ಇಲ್ಲ, ನಾ ಮಾಡಿದ ಖರೆ ಅಹಂಕಾರದಿಂದ ಮಾಡೋದು. ಇವೆಲ್ಲ ತಾಮಸಿಕ ಯಜ್ಞ ಅಂತ. ಹಂಗೆ ಯಜ್ಞ ಅವ್ರಿಗೆ ದೊಡ್ಡದ, ಅದೇ ಪುಣ್ಯ ಬರ್ತ ಖರೆ. ಅಷ್ಟಕ್ಕೆ ನಿಂತರವ್ರು ಮುಂದೆ ಹೋಗಲಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಪುಣ್ಯ ಬರ್ತ. ಪುಣ್ಯದಿಂದ ಸ್ವರ್ಗಾದಿ ಆನಂದ ಲೋಕ ಪ್ರಾಪ್ತಿ. ಪುಣ್ಯರಾಶಿ ಸ್ವರ್ಗ ಸುಖ ಆನಂದ ಭವನ ನಡೆಸಿ ಹೋದ್ಮೇಲೆ ನೋಡಿ ಆ ಪುಣ್ಯ ಮುಗಿತಪ್ಪ. ಪುಣ್ಯ ಮುಗಿದ ನಂತರ ಮತ್ತೆ ಇಲ್ಲೇ ಬರಬೇಕಲ್ಲ. ಮತ್ತು ಇಹಲೋಕ ಇದೆಂತದ, ಇದು ಮರ್ತ್ಯಲೋಕ ಅಂತ. ಇಲ್ಲಿ ಮತ್ತೆ ಬರ್ಬೇಕಾ? ಕರ್ಮಲೋಕ ಇದು. ಮತ್ತು ಕರ್ಮ ಮಾಡೋಕೆ ಮತ್ತೆ ಬರಬೇಕಾ? ಪುಣ್ಯ ನಾನು ಮಾಡೇನು ಮಾಡು. ಪುಣ್ಯ ಕರ್ಮ ಮಾಡಿದ್ರೆ ಸ್ವರ್ಗದ ಯಾವಲ್ಲಿ ತನಕ ಆ ಪುಣ್ಯ ಇರೋ ತನಕ. ಲಾಜಿಂಗ್ದ ಎಷ್ಟು ನಿನ್ನ ಕಡೆ ರೊಕ್ಕ ಇರೋ ತನಕ ರೊಕ್ಕ ಹೊರಗೆ ಹೋಗ್ರಿ ಅಂತಾರೆ. ಹಂಗೆ ಎಲ್ಲ ನಂಗೆ ಎಲ್ಲ ಸುಖ ಏನು ಸ್ವರ್ಗ ಅಂದ್ರೆ ನಿನ್ನ ಪುಣ್ಯ ಇರೋ ತನಕ. ಅದಕ್ಕೆ ಅದ ಇಹಲೋಕದ ನೋಡಿ ಸ್ವರ್ಗ ಆನಂದ ಭೋಗ ನಶಿಸಿ ಹೋದ್ಮೇಲೆ ಈ ಲೋಕದಲ್ಲಿ ಮತ್ತೆ ಪುನಃ ಸ್ವರ್ಗದ ಲೋಕ ಸುಕೃತ ಮಾಡಿ ಪುಣ್ಯ ಮಾಡಿ ಮತ್ತೆ ಪರಲೋಕವಾಸ. ಅದೇ ಮೋಕ್ಷದ ಕಲ್ಪನೆ. ಅವರಿಗೆ ಮೋಕ್ಷ ಅಂದ್ರೇನು? ಸ್ವರ್ಗಾದಿ ಹೋಗೋದ ಮೋಕ್ಷ ಅಂತಾರೋ. ಅವ್ರ ಮೋಕ್ಷ ಅಂದರೆ ಅವ್ರಿಗೆ ಇನ್ನೊಮ್ಮೆ ಹುಟ್ಟಿ ಬರಲಾರ್ದಂಗೆ ಇರುವಂಥದ್ದು ಆತ್ಮತತ್ವ. ಅದಕ್ಕೆ ಮೋಕ್ಷ ಅಂದ್ರಲ್ಲ ಅವರು, ಸುಖನೇ ಮೋಕ್ಷ. ಅದು ಮುಗಿದ ಕೆಲಸ. ಇನ್ನು ಮರಣಕ್ಕನ ಮುಕ್ತಿ ಅಂದರು. ಹಂಗೆ ಏನೋ ತಿಳ್ಕೊಂಡ ತಪ್ಪು ಅದಕ್ಕೆ ಇಲ್ಲಿ ಶಂಕರಾಚಾರ್ಯರು ಹಿಂಗೆ ಎಲ್ಲಪ್ಪ ಇವು ಅವನ್ನೆಲ್ಲ ಹೊಡೆದು ಉಳಿಸೋ ಸಲುವಾಗಿ ಈ ಮಾತಾಡ. ಇದ್ರ ಪ್ರಕಾರ ಅಮೃತ ತತ್ವ ಕರ್ಮದಿಂದ ಪ್ರಾಪ್ತಿ ನೋಡು ಅಂತ ಒಂದು ಸಾಯಲಾರ್ದು ಕರ್ಮದಿಂದ ಬರಬಾರ್ದು ಅವ್ರಂತ ತಪ್ಪು ತಿಳ್ಕೊಳ್ತಾರೆ. ವಿದ್ಯಾ ಎಂಬ ಶಬ್ದಕ್ಕೆ ವೈದಿಕ ದೃಷ್ಟಿಯಿಂದಲೂ ಅರ್ಥ ಮಾಡಿ. ವೈದಿಕ ದೃಷ್ಟಿಯಿಂದ ವಿದ್ಯೆ ಅಂದರೆ ಉಪಾಸನೆ, ಏಕಾಗ್ರತೆ, ತೈಲದಾನ, ಉತ್ಕೃಷ್ಟ ವಸ್ತುವಿನ ವಿಚಾರ ನಡೆಯುವಂಥ ಸಜಾತೀಯ ಮಾನಸಿಕ ವೃತ್ತಿ ಪ್ರವಾಹ. ನಾವು ಎಲ್ಲಿ ಹೊಂಟಿರಪ್ಪ ಇದೆಲ್ಲ ಸಾಮಾನ್ಯವಾಗಿ. ಇದರೊಳಗೆ ಮಹತ್ತರವಾದ ಭಾವನಾ ವಿಶೇಷ ಐಕ್ಯತೆ ಹೊಂದುವ ಮಾನಸಿಕ ಪ್ರಯತ್ನ. ನಾನು ಸರ್ವವ್ಯಾಪಿಯಾದ ಪ್ರಾಣ, ನಾನು ಸರ್ವಶಕ್ತಿಯಾದ ಆದಿತ್ಯ, ನಾನು ಜ್ಯೋತಿರ್ಪ ಅಗ್ನಿ, ನಾನು ಸರ್ವ ಇಂದ್ರಿಯಗಳಿಗೂ ಪ್ರಬಂಧ ಇಂದ್ರ ನೋಡಿ ಅಂತ ಸಾರಿಕೊಂಡು ಸತತ ಧ್ಯಾನದ ತೊಡೋದು. ಲೌಕಿಕ ಅರ್ಥ ಬಿದ್ದರಿಂದ ಭೌತಿಕ ವಸ್ತುಗಳ ವಿಷಯ ಜ್ಞಾನ ಅಥವಾ ಗ್ರಂಥಜ್ಞಾನ. ಇಲ್ಲಿ ವಿದ್ಯಾ ಅಂದರೆ ತಿಳ್ಕೋಬೇಕು ನೀವು ಕೊಡ್ರಿ. ಖಗೋಳ ಜ್ಞಾನ, ಭೂಗೋಳ ಧ್ಯಾನ, ವಿಜ್ಞಾನ ಜ್ಞಾನ ಇವೆಲ್ಲ. ನೀ ಆಕಾಶದೊಳಗೆ ಇವತ್ತು ಸ್ಪುಟ್ನಿಂಗ್ ಬಿಡ್ತಾರಪ್ಪ, ಎಲ್ಲ ಗ್ರಹಗಳನ್ನು ಬಿಡ್ತಾರೆ ನೋಡಿ. ಎಷ್ಟು ಬಿಡ್ತಾರೆ, ಎಷ್ಟೆಷ್ಟು ಕೆಲಸ ಮಾಡ್ತಾವೆ, ಇಲ್ಲ ಅಂತಲ್ಲ. ಆದರೆ ಅವು ಎಲ್ಲವೂ ಕೂಡ ಆ ವಿದ್ಯೆ ಅಂಥವು. ಆ ವಿದ್ಯೆಗಳಿಂದ ಮುಕ್ತಿ ಆಗಂಗಿಲ್ಲ. ಲೋಕಹಿತ ಆಗ್ತದೆ ಖರೆ, ಇಲ್ಲ ಅನ್ನಂಗಿಲ್ಲ. ಅದರಿಂದ ಅನುಕೂಲ ಅದ. ಎಷ್ಟೆಷ್ಟು ಕೆಲಸ ಮಾಡ್ತಾರೆ. ಇವತ್ತು ನಮ್ಮದೆಲ್ಲ ನಡಿಬೇಕಾದ್ರೆ ಮೊಬೈಲ್ ಅದಕ್ಕೂ ಸಂಬಂಧ. ಇಲ್ಲಿ ನೋಡಿದೆವು, ಟಿ ವಿ ನೋಡ್ತೇವೆ, ಅದೆಲ್ಲ ಬರ್ತಾವೆ ಅನುಕೂಲ. ಆದರೆ ಮುಕ್ತಿ ಆಗುವಂಥದ್ದು ಅದರಿಂದ. ಮುಕ್ತಿ ಆಗಪ್ಪ ಜೀವಾತ್ಮ ಪರಮಾತ್ಮ ಇದು ಒಂದೇ ಆ ಜೀವಾತ್ಮ ಏನ್ಕೋತೀವಿ, ನಾ ಜೀವಾತ್ಮ ಅಂತ, ಇದೆಲ್ಲವೂ ಪರಮಾತ್ಮ. ಇದು ಐಕ್ಯ ಜ್ಞಾನ. ಅದಕ್ಕೆ ಹೇಳ್ತಾರೆ ಅಲ್ಲೇ ಈ ಧ್ಯಾನನೇ. ಇವು ಸಾಧನಾ ಮಾರ್ಗಗಳೇ ಹೊರತು ಸಾಧನೆ ಇದು ಗುರಿ ಅಲ್ಲ. ಇದು ಮಾಡ್ತಾವೆ ಯಜ್ಞಾದಿಗಳು ಮಾಡ್ತೀವಿ, ಗುರಿ ಅಲ್ಲ. ಅದರಿಂದ ಲೋಕಹಿತ ಆಕೈತೆ ಅಂತ ಮಾಡ್ತೀವಿ.
ಅದೇ ರೀತಿ ಅಲ್ಲ, ಪೂಜಾದಿಗಳನ್ರಿ, ಆಮೇಲೆ ನಾಮಸ್ಮರಣೆ ಇವೆಲ್ಲ ಏನು ಮಾಡ್ತಾವೆ, ಚಿತ್ತದ ನೀನು ಏಕಾಗ್ರತೆ ಮಾಡಿಸುವಾಗ ಜಪ ಬೇಕು. ಆಮೇಲೆ ಪರಮಾತ್ಮ ಧ್ಯಾನ, ಅದಕ್ಕೆ ಶ್ರವಣ, ಅದದ್ದು ಮನನ, ಅದಾದಮೇಲೆ ನೀ ಅದಕ್ಕೆ ಕೂಡ ಇವು ನಿನ್ನಗೆ ಅದು ಅನುಕೂಲ ಆಗ್ತಾವೆ. ಇದಕ್ಕೆ ಮುಕ್ತಿ ಆಗೋ ಅನುಕೂಲ ಮಾಡ್ಕೊತಾವೆ. ಅದಿಲ್ದಣೆ ನೋಡ ಹೆಂಗಪ್ಪ, ಈಗ ವನ್ಯತ್ತ ಕಲ್ತಿಪ್ಪ, ವನ್ಯತ್ತ ಅನುಕೂಲ, ಅಕ್ಷರ ಜ್ಞಾನಕ್ಕೆ ವನ್ಯತ್ತ ಬೇಕಾ, ಇಲ್ಲಿಗೆ ಅಕ್ಷರ ಆಗಂಗಿಲ್ಲ, ಅದೇ ಮುಖ್ಯನೂ ಅಲ್ಲ, ಅದ್ರ ಜೊತೆ ಮುಂದೆ ಹೋಗ್ಬೇಕು, ಅದಕ್ಕಿಂತ ಮುಂದೆ ಹೋಗ್ಬೇಕು. ಹಂಗೆ ಇವು ಸಾಧನ ಆಗ್ತಾವೆ. ಆ ಗುರಿ ಅದಲ್ಲ. ಅಕ್ಷರ ಕಲಿಯೋದ ಗುರಿ ಅಕ್ಷರ ಅದಕ್ಕೆ ಮುಂದಿನ ಜ್ಞಾನಕ್ಕೆ ಅಕ್ಷರ ಕಲಿತರೆ ಬೇಕು ಅಂತ ಮಾಡ್ತಾರೆ. ಅಲ್ಲ ಅಕ್ಷರ ಜ್ಞಾನ ಅನೇಕ ಇದ್ರ ಬಗ್ಗೆನೂ ವಾದವಾದ, ಹಂಗೆ ಬೇಡ. ಅದಕ್ಕೆ ಹೇಳ್ತಾನೆ ಇಲ್ಲಿ ನೋಡ, ಕಲ್ಕತ್ತಾ ಮುಂಬೈಗೆ ಹೋಗೋ ಮಾರ್ಗಗಳೇ ಹೊರತು ಕಲ್ಕತ್ತಾ ಮುಂಬೈ ಶಹರುಗಳಲ್ಲ. ನೋಡಿ ಎಲ್ಲಿಗಪ್ಪ, ಮುಂದೆ ಮುಂಬೈಗೆ ಹೋಗ್ಬೇಕಾಯ್ತು, ಇಲ್ಲಿ ಕಲ್ಕತ್ತಾನ ಹಾಕು, ದಿಲ್ಲಿಗೆ ಹೋಗ್ಬೇಕಾಯ್ತು, ಹಿಂಗಿತ್ಲಾಗ ಹೋಗ್ತೀವಿ, ಮದ್ರಾಸ್ದಿಂದ ಹೋಗ್ತೀರಿ, ನಾಗ್ಪುರ ದಾರ್ಯಾಗ ಆಗ್ತದೆ. ಹಿಂಗೆ ಅದಕ್ಕೆ ಹೋಗೋ ಗುರಿ ಅಲ್ಲ. ಆದ್ರೆ ಅಲ್ಲಿ ಹೋಗಿ ಮತ್ತೆ ಅಲ್ಲಿಂದ ಮತ್ತೊಂದು ಟಿಕೆಟ್, ಇಲ್ಲಿ ಮಿರಾಜ್ಗೆ ಹೋಗು, ಮಿರಾಜ್ನ ಚೇಂಜ್ ಮಾಡಿ ಗಾಡಿ, ಮಿರಾಜ್ಗೆ ಹೋಗೋ ಸಲ ತೊಗೊಂಡಿಲ್ಲ, ಆದರೆ ಮಿರಾಜ್ದಿಂದ ಮುಂದೆ ದಿಲ್ಲಿಗೆ ಹೋಗ್ಬೇಕಾಯ್ತು, ನಾಗ್ಪುರಕ್ಕೆ ಹೋಗ್ಬೇಕಾಯ್ತು, ಈ ಬದಲ ಹಂಗೆ ಗುರಿ ಏನಪ್ಪ, ಅಲ್ಲಿ ಮುಟ್ಬೇಕಾಯ್ತು. ಐಕ್ಯತ್ವ ಸಾಧು, ಇವೆಲ್ಲ ಸಾಧನ, ಇವೆಲ್ಲ ಅದಕ್ಕೆ ಹೇಳ್ತಾರೆ ವಿದ್ಯಾ ಇವು ಸಾಧನಾ ಮಾರ್ಗ, ಅವೇ ನಮ್ಮ ಗುರಿ ಅಲ್ಲ, ಲಕ್ಷ್ಯ ಅಲ್ಲ. ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ ಆತ್ಮವೇ ಸರ್ವಾಂತರ್ಯಾಮಿಯಾದಂಥ ಎಲ್ಲ ಹೃದಯದಲ್ಲೂ ನೆಲೆಸು ಆತ್ಮ ಎಂದು ಅನುಭವಪೂರ್ವಕವಾಗಿ ಅರಿಯೋದೇ ನಮ್ಮದು. ಏನಪ್ಪ, ಆತ್ಮ ಇದೇ ಪರಮಾತ್ಮ, ಜೀವಾತ್ಮ ಪರಮಾತ್ಮ ಇವೆಲ್ಲವನ್ನು ಅದೇ ನಾನು. ದೃಢಾಪರೋಕ್ಷ ಜ್ಞಾನ ಅಂತಾರೆ. ಒಂದು ಪರಮಾತ್ಮ ಅದಾನ ಅನ್ನುವಂಥದ್ದೇನದ ಪರೋಕ್ಷ, ಇದು ಸಾಮಾನ್ಯ. ಪರಮಾತ್ಮ ಅದಾನಪ್ಪ, ಅದರ ಗಟ್ಟಿರಬೇಕು, ಅದು ಗಟ್ಟಿದ್ರೆ ಮುಂದಿಂದಕ್ಕೆ ಅನುಕೂಲ. ಅದಾನ ಅಂದ್ರೆ ಅದೇ ನಾನು ಅಂತ ಮುಂದೆ ತಿಳ್ಕೊತೀವಿ. ಅದೇ ಗಟ್ಟಿಲ್ಲ ಅನ್ನೋ ಮುಗಿತ ಕೆಲಸ. ಅದಾನು ಗಟ್ಟಿ ಅಂದ್ರೆ ಅದು ನಾನು ಅಂತ ಹಾಕಿ, ಹಂಗೆ ಅದನ್ನು ಅರಿಕೊಂಡು ಯಾವುದು ಅದೇ ನಾನಾಗಿದ್ದೀನಿ ಅಂತ ಗಟ್ಟಿ ಆಗೋದೇ ಜ್ಞಾನ. ಜೀವ ಪರಮಾತ್ಮರ ಐಕ್ಯ, ಜೀವ ಅಂದ್ರೆ ನಾನು, ಇಲ್ಲಿ ತನಕ ನಾನು ಜೀವ ಅಂತೀವಿ, ಅದು ಪರಮಾತ್ಮ ಸ್ವರೂಪದಪ್ಪ. ಪರಮಾತ್ಮ ಬೇರಲ್ಲ, ಜೀವ ಬೇರಲ್ಲ ಅದು ತಿಳ್ಕೊಳ್ಳೋದೇ ನಿಜ, ಅದು ನಮ್ಮ ಗುರಿ. ಈ ರೀತಿಯ ಆತ್ಮಜ್ಞಾನ ವೈಯಕ್ತಿಕವಾಗಿ ಪ್ರತಿಯೊಬ್ಬನೂ ತಾನೇ ಆಂತರಿಕವಾಗಿ ತನ್ನ ಅನುಭವಕ್ಕೆ ತಂದುಕೊಂಡಾಗ ಅವನು ತನ್ನ ದುಃಖ, ಸಂಕಟ, ಮನುಷ್ಯನ ಹೊಯ್ದಾಟ, ಮಿತಿಮೀರ ಆಶಾ ಇವೆಲ್ಲ ಮುಕ್ತ ಇವುಗಳಿಂದ ಬಿಡುಗಡೆ ಹೊಂತಾನೆ. ಇದು ಹೇಳ್ತಾನೆ ಇಲ್ಲಿ ಈ ಮಾತ್ಮ ಯಾವುದು, ವೈಯಕ್ತಿಕವಾಗಿ ಪ್ರತಿಯೊಬ್ಬ. ಅದಕ್ಕೆ ಹೇಳ್ತಾನೆ ಶಾಸ್ತ್ರಗಳಿಗೆ ಲಗ್ನಕ್ಕೆ ಹೋಗಿರ್ತೀವಿ, ಅಲ್ಲೇನಂತಾರೆ ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ. ಧರ್ಮದೊಳಗೆ ಇಬ್ಬರು ಕೂಡ ಮಾಡ್ತೀವಿ, ಅರ್ಥ ಅಂದ್ರೆ ದುಡ್ಡಿನ ವ್ಯವಹಾರ, ಏನು ಮಾಡೋಣ, ಇದನ್ನು ತರೋಣ ಅದನ್ನು ವಿಚಾರ ಮಾಡ್ತೀವಿ. ಆಮೇಲೆ ಧರ್ಮೇಚ ಅರ್ಥೇಚ ಇದನ್ನು ಮಾಡೋದು ಹೆಂಗೆ ಮಾಡ್ತೀವಿ, ಅಪೇಕ್ಷೆ ಅದು ಇದು. ಆದರೆ ಮುಕ್ತಿ ಅಂತಂದಿಲ್ಲ. ಯಾಕೆ, ನನ್ನ ಮುಕ್ತಿಗೆ ನಾನೇ ಕಾರಣ, ನಿನ್ನ ಮುಕ್ತಿಗೆ ನೀನೇ ಕಾರಣ. ಅದನ್ನು ಯಾಕೆ ತಲೆಯಾಗ ತೂತ್ಕೊಡು ಕೊಡೋದಲ್ಲ, ಒಂದು ವಸ್ತು ಅಲ್ಲ, ನಾನು ನಿನ್ನ ಕೈಯಾಗ ಕೊಡೋಕೆ ಹಂಗಲ್ಲ, ನೀನೇ ಮಾಡು, ನಿನ್ನ ಅನುಭವದಿಂದ ತಿಳ್ಕೊ. ಅದು ಅನುಭವಗಮ್ಯ ಅದ ಹೊರತಾಗಿ ಮತ್ತಾವುದರಿಂದ ಹೆಂಗಪ್ಪ. ಈಗ ನೀನು ಸಾಮಾನ್ಯವಾಗಿ ಹೇಳಿದ್ರಿಂದ ಯಾರು ಹೊಟ್ಟೆ ಕಳೆದ್ರೆ ನೀನೇ ಹೊಟ್ಟೆ ಕಳೆದು ನೀನೇ ಅವಜವಾಗಿ ತಿನ್ನಬೇಕು, ನಿನ್ನ ನಿಂತು ಬಂದು ನೀನೇ ಮಾಡಬೇಕು, ನೀನು ಹಸಿವಾದ್ರೆ ನೀನೇ ಉಣ್ಬೇಕು. ಬೇರೆ ನನಗೆ ಹಸಿವಾಯ್ತಪ್ಪ, ನಾನು ಬದಲಿ ಊಟಕ್ಕೆ ಪುರ್ಸೋತಿಲ್ಲ, ನನಗೆ ಕೆಲಸ ಭಾಳ ಅದಾವ, ನೀವು ಉಣ್ಣ ನಡೀತೈತೆ ಇಲ್ಲ. ಹಂಗೆ ಆತ್ಮಜ್ಞಾನವನ್ನು ನೀನೇ ಮಾಡ್ಕೊಂಡು ಅನುಭವ ಗಮ್ಯ ಅದನ್ನು ನೀ ಮಾಡ್ಕೋಬೇಕಪ್ಪ ಅಂತೇಳಿ ಇವುಗಳೇ ಮುಕ್ತನಾಗ್ತಾನಪ್ಪ ಅಂತ. ಇಲ್ಲಿ ಎಲ್ಲ ಯೋಗ, ಸಾಂಖ್ಯ ಇತ್ಯಾದಿ ಮಾರ್ಗಗಳಲ್ಲದೆ ಇವು ಬೇರೆ ಯಾವುದು ಈ ಯಾವುದಾರ ಒಂದು ದಾರಿ ಹಿಡಿದು ನಡೀತಾ ಇಲ್ಲ. ಅವು ದಾರಿ ಬೇಕು, ಆದರೆ ಅವು ಗುರಿ ಅಲ್ಲ. ಹಿಂಗೆ ಹೋಗಪ್ಪ ಅಥವಾ ಹಿಂಗೆ ಹೋಗು, ಎಲ್ಲೋ ಅಲ್ಲಿ ಮುಟ್ತೈತಿ ಅನ್ನೋಂಥ ಮಾತನ್ನು ಏನೇ ಆದರೂ ಕೊನೆಗೆ ಎಲ್ಲಿಗೆ ಹೋಗ್ಬೇಕು ನಾವು, ಆ ಜ್ಞಾನದಿಂದ ಮುಕ್ತಿ. ಏನು ಮಾಡಿದರು ಆ ಜ್ಞಾನ ಯಾವುದು, ಆ ಜೀವಾತ್ಮ ಪರಮಾತ್ಮ ಇದು ಒಂದು ಅನ್ನೋ ಗಟ್ಟಿ ಜ್ಞಾನ ಆದಾಗ ಮುಕ್ತಿ. ಅದನ್ನು ಬಿಟ್ಟು ಬೇರೆ ಯಾವ ದಾರಿನೇ ಇಲ್ಲ. ಅದಕ್ಕೆ ಅದು ಹಂಗೆ ಯಾವುದೋ ಮತ್ತು ಅದು ನಡೀತೈತೇನೋ ಅಂತ ಅದಾಗಬಾರ್ದು ಅಂತ ಮುಕ್ತ ಕಂಠದಿಂದ ಹೇಳ್ತಾರೆ. ಬೇರೆ ಯಾವ ಮಾರ್ಗದಿಂದಲೂ ಮೋಕ್ಷ ಸಿದ್ಧಿಸೋಲ್ಲಪ್ಪ. ಮತ್ತು ಹೆಂಗದ ಆತ್ಮಜ್ಞಾನ ಪಡೆಯೋದು ಒಂದೇ ಒಂದು ದಾರಿ. ಅದು ದಾರಿ ಸಮೀಪನೂ ದೂರನೂ ಅದೇ ದಾರಿಗೆ ಹೋಗ್ಬೇಕು ನೀವು. ಬೇರೆ ಯಾವುದು ಕೂಡ ಅದು ಸಾಧನ ಬಂಧನ ಬಿಡುಗಡೆ ಆಗೋದಿಲ್ಲ ಅಂಥೇಳಿ ಇಲ್ಲಿ ಗಟ್ಟಿ ಮಾಡಿ ಅದಕ್ಕೆ ಮುಂದೆ ಹೇಳ್ತಾರೆ. ಅದಕ್ಕೆ ಎಷ್ಟು ಮಜಾ ಹೇಳ್ತಾರೆ, ಉದಾಹರಣೆ ಕೊಡ್ತಾರೆ. ವೀಣಾಯ ರೂಪ ಸೌಂದರ್ಯ ತಂತ್ರಿವಾದನ ಸೌಷ್ಠಮಂ
ಪ್ರಜಾರಂಜನ ಮಾತ್ರ ತನ್ನ ಸಾಮ್ರಾಜ್ಯಾಯ ಕಲ್ಪತೆ. ಎಷ್ಟು ಮಜಾ ಹೇಳಿದ್ರು. ಯಾಕಪ್ಪ ಇವು ಯಾವ ನಡೆಯಂಗಿಲ್ಲ ಅನ್ನೋ ಸಲ ಇದೊಂದು ಉದಾಹರಣೆ. ಹೆಂಗಪ್ಪ, ವೀಣೆ ತಂಬುರಿ, ಇದು ರೂಪ ಸೌಂದರ್ಯ, ಅದರ ತಂತಿ ನುಡಿಸುವುದರಿಂದ ಉಂಟಾಗುವ ಮಾಧುರ್ಯ ಇವು ಜನರ ಮನೋರಂಜನೆ ಆಗಬಲ್ದು ಹೊರತಾಗಿ ಅದಕ್ಕೆ ಯಾವ ಸಾಮ್ರಾಜ್ಯ ಸಿಗಂಗಿಲ್ಲ. ಎಷ್ಟು ಮಜಾನ ನೋಡು. ನಿನಗೆ ಸಾಮ್ರಾಜ್ಯ ಪಡ್ಕೋಬೇಕು ಅಂತಂದ್ರೆ ನೀ ಯುದ್ಧಾದಿಗಳು ಮಾಡೇ ಪಡ್ಕೋ ಹೊರತಾಗಿ ವೀಣಾ ಬಾರಿಸಿ ಮತ್ತು ಮನೋರಂಜನೆ ಆಗ್ತೈತಿ, ಆನಂದ ಸಿಗ್ತೈತಿ, ಇಲ್ಲ ಅನ್ನಂಗಿಲ್ಲ. ಆದ್ರೆ ರಾಜ್ಯ ಸ್ಥಾಪನೆ ಮಾಡಬೇಕಪ್ಪ ಅಂತಂದ್ರೆ ಮನೋರಂಜನೆ ನಡೀತೈತಿ ನನಗೆ. ಅದಕ್ಕೆ ಹೇಳ್ತಾರೆ ವೀಣೆಯ ರೂಪ ತಂಬೂರಿ ರೂಪ ಆಕಾರ, ಆಮೇಲೆ ಸೌಂದರ್ಯ ಎಷ್ಟು ಚಂದ ಐತಿದು. ಅದ್ರ ತಂತಿ ನುಡಿಸೋದ್ರಿಂದ ಉಂಟಾಗೋ ಮಾಧುರ್ಯ, ಆ ತಂತಿ ಮಾಡಿದ್ರೆ ಏನು ಮಧುರ ಶಬ್ದಗಳು ಹೊಂಟ್ತಾವಪ್ಪ. ಜನರ ಮನೋರಂಜನೆ ಆಗ್ಬೋದು ಹೊರತಾಗಿ ಸಾಮ್ರಾಜ್ಯ ಸಿಗುವುದಿಲ್ಲಪ್ಪ ಅದಕ್ಕೆ ಅಂತ ಉದಾಹರಣೆ. ಹಂಗೆ ಆ ಜ್ಞಾನ ನಿನಗೆ ಆತಂದ್ರೆ ಅದ್ರ ಹೊರತಾಗಿ ಬೇರೆ ಯಾವ ಸಾಧ್ಯ ಇಲ್ಲ ಅನ್ನೋದು ಹೇಳ್ತಾರೆ. ವೇದಾಂತ ಬಿಟ್ಟು ಉಳಿದ ಯಾವ ದರ್ಶನವೇ ಆಗಲಿ, ವಿಶ್ವದ ಸೃಷ್ಟಿ ಕ್ರಮ, ಅದರ ವ್ಯವಸ್ಥೆ, ಕೊನೆ ಗತಿ ಇತ್ಯಾದಿ ವಿಚಾರ ಎಷ್ಟೋ ಸುಂದರ ಶಬ್ದ ವಾಕ್ಯರಿಂದ ಏನೇ ನಿನ್ನ ಚಂದ ವರ್ಣನ ಮಾಡಿದರೂ ಅವೆಲ್ಲವೂ ಕೇವಲ ಹುರುಳಿಲ್ಲದ ಶಬ್ದಾಡಂಬರ ಹೊರತಾಗಿ ಆದ ವೇದಾಂತದ ಹಿರಿಮೆಯನ್ನು ಪ್ರತಿಷ್ಠಾಪನೆ ಮಾಡೋಕ್ಕಾಗಿಲ್ಲಪ್ಪ. ವೇದಾಂತದ ಹೇಳ್ಬೇಕಾರೆ ಆ ಜ್ಞಾನನ ಹೇಳಿ ಅದೇ ಹೇಳಿ, ಉಳಿದು ಯಾವುದರಿಂದನೂ ಆಗೋದಿಲ್ಲ. ಇಲ್ಲ ಸಾದೃಶ್ಯವನ್ನು ಕೊಡೋ ಶಂಕರಾಚಾರ್ಯರು ಅಗ್ನಿ ನಿಶ್ಚಯ. ಇಂಥ ಉದಾಹರಣೆ ಕೊಟ್ಟರು ನೋಡಿಗೆ ಜ್ಞಾನೇಶ್ವರ ಮಹಾರಾಜ ಹೇಳ್ತಾರೆ, ಜ್ಞಾನೇಶ್ವರ ಉದಾಹರಣೆಗೆ ರಾಜ. ಹಂಗೆ ಇಲ್ಲಿ ಶಂಕರಾಚಾರ್ಯ ಇವರು ಶಾಣ. ಅದಕ್ಕೆ ಉದಾಹರಣೆ ಇಲ್ಲಿ ವೀಣಾವಾದನ ಪಟುವಿನ ದೃಷ್ಟಾಂತ ಕೊಡ್ತಾರೆ. ಎಷ್ಟೇ ಅದ್ಭುತವಾಗಿ ವೀಣೆ ನುಡಿಸಿದ್ರು ಆ ವೀಣಾ ವಿಚಾರ ತನ್ನ ಸಭಿಕರ ಮನೋರಂಜನೆ ಉಂಟು ಮಾಡೋ ಹೊರತು ಅದರಿಂದ ಮೋಕ್ಷ ಗಳಿಸ್ಕೊಡ. ಆ ಸಂಗೀತಗಾರ ಏನು ಮಾಡ್ತಾನೆ, ಆನಂದ ತರ್ಕೊಡ್ಬೋದು. ಏನಪ್ಪ ಏನು ಭೀಮಸೇನ ಜೋಶಿ ಏನು ಆಡ್ತಾರಪ್ಪ, ಲತಾ ಮಂಗೇಶ್ವರಿ ಅನ್ಬೋದು. ಆದರೆ ಮುಕ್ತಿ ತಂದು ಕೊಡ್ತಾರೆ ನಿಮ್ಗೆ? ಮುಕ್ತಿ ತಂದು ಕೊಡೋಂಗಿಲ್ಲ, ಮನೋರಂಜನೆ ಕೊಡ, ಮುಕ್ತಿ ಗಳಿಸ್ಕೊಡೋದಲ್ಲ ಸಂಗೀತಗಾರ. ನೋಡಿ ಹಾಗೆ ಇತರ ಅವ್ರು ಯಾಕೆ ಕೊಡ್ತಾರೆ? ಇತರ ದರ್ಶನಕಾರ. ಆ ಸಾಂಖ್ಯ ದರ್ಶನದಲ್ಲಿ ಮೀಮಾಂಸಕರಲ್ಲಿ ಯಾರೇ ಅವ್ರನ್ನ ಮಜಾ ಹೇಳ್ತಾರೆ, ಆನಂದ ಕೊಡ್ತಾರೆ. ಆದರೆ ಮುಕ್ತಿ ಕೊಡೋಂಗಿಲ್ಲ ಅವರು. ತನ್ನ ಅನುಯ ಎಷ್ಟೇ ಮನೋರಂಜನೆ ಉಂಟು ಮಾಡಿದರೂ ಮೋಕ್ಷ ಗಳಿಸ್ಕೊಡಂಗಿಲ್ಲ ಅವರು ಯಾರು? ಅವೆಲ್ಲ ಜ್ಞಾನಿ. ಅದಕ್ಕೆ ವೇದಾಂತ ವಿರುಷ ಬ್ರಹ್ಮಾತ್ಮೈಕ್ಯ ಜ್ಞಾನ ಮಾತ್ರ ಮೋಕ್ಷ ಸಿಗಪ್ಪ ಹೊರತಾಗಿ ಯೋಗ ಸಾಂಖ್ಯ ಇವ್ಯಾವ ದರ್ಶನದ ಅದರಿಂದ ಆಗಂಗಿಲ್ಲ. ನೋಡಿ ಸಾಮ್ರಾಜ್ಯ ಉಪನಿಷತ್ ಮಹಾಮಯದಲ್ಲಿ ವಿಶೇಷ ಸಾಮ್ರಾಜ್ಯ ಅಂತಂದರೆ ವೇದಾಂತದಲ್ಲಿ ಪ್ರಾಚೀನ ಸಾಹಿತ್ಯ ಸಾಮ್ರಾಜ್ಯ ಎಂಬುದನ್ನು ವ್ಯಕ್ತಿಯ ಹೃದಯ ಆಂತರಿಕ ಲೋಕಕ್ಕೆ ಅನ್ವಯಿಸಿ ಹೇಳೋದು ಒಳಗೆ. ಅದು ಹೃದಯ ಸಾಮ್ರಾಜ್ಯ, ಈ ಸಾಮ್ರಾಜ್ಯ ಅಲ್ಲ, ರಾಜ್ಯ ಅಲ್ಲ, ಹೃದಯ ಅದಕ್ಕೆ ಹಿಂದೆ ಹಂಗೆ ರೂಢಿ ಇತ್ತು. ಅದಕ್ಕೆ ಅಲ್ಲಿ ಹೇಳಿದ್ರಪ್ಪ ಅಂತಿತ್ತು ನೋಡಿ. ಅಂಥದ್ದು ಹಾಗೆ ಅದಕ್ಕೆ ಭಾಳ ಚೆಂದಾಗಿ ಈ ಶ್ಲೋಕದಾಗ ಅಲ್ಲಿ ಹೇಳ್ತಾರೆ. ಇದಾಗಲೆಲ್ಲ ಶಾಣ್ಯರ ಪ್ರಕಟ ಮಾಡೋಣ. ವಾಗ್ವೈಖರಿ ಶಬ್ದಝರಿ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ವೈದುಷ್ಯಂ ವಿದಶಾಂ ತದ್ವತ್ ಭುಕ್ತಯೇ ನತು ಮುಕ್ತಯೇ. ಈ ಚಂದ ನೋಡು. ಒಬ್ಬ ಭಾಳ ದೊಡ್ಡ ವಿದ್ವಾಂಸ, ಅವ ಮಾತಿನ ಕೌಶಲ್ಯ ರಗಡ ಶಾಣ್ಯ, ಮಾತಿನ ಕೌಶಲ್ಯ ಇರ್ಬೋದು. ಶಬ್ದ ಒಂದರಿಂದ ಏನು ಶಬ್ದ ಉಪಯೋಗ ಮಾಡಪ್ಪ, ಮನ್ಗ ಒಂದರಿಂದ ಒಂದರ ಹೆಂಗೆ ಪ್ರವಾಹ ಹರಡ್ತದಪ್ಪ ಹಂಗೆ. ಆಮೇಲೆ ಶಾಸ್ತ್ರ ವಿವರಣೆ ಪ್ರಾವೀಣ್ಯನ ಭಾಳ ಚಂದ ಶಾಣ್ದ. ಪಾಂಡಿತ್ಯ ಇವೆಲ್ಲವೂ ಭೋಗಕ್ಕೆ ಸಾಧನವಾಗಬಾರ್ದೆ, ಮುಕ್ತಿಗೆ ಸಾಧನ ನೋಡಿ. ಅದಕ್ಕೆ ಹೇಳ್ತಾರೆ ಶಾಸ್ತ್ರತ್ವ ಶ್ರೇಷ್ಠವಂತ ಪ್ರತಿವಾದ ವ್ಯರ್ಥ ಪ್ರಲಾಪ. ಶಂಕರರು ಇತರ ಆಚಾರ್ಯರು ಇನ್ನು ಸಹ ಬರೀ ಶಾಸ್ತ್ರ ಪಂಡಿತ ಅಲ್ಲ, ಒಳಗೆ ತಿಳ್ಕೊಂಡಾಗ ಒಂದು ಒಣ ಚರ್ಚೆಗಿಂತ ಒಂದು ಕಣದಷ್ಟು ಅನುಭವ ಜ್ಞಾನ ಶ್ರೇಷ್ಠ. ಎಲ್ಲಿಗೆ ಬಂದ್ರೀಗ ಅನುಭವ ಜ್ಞಾನಕ್ಕೆ ಬಂದು ಬರೀ ಶಾಸ್ತ್ರ ಓದ್ಕೊಂಡು ಶಾಸ್ತ್ರ ನಡೆಯಂಗಿಲ್ಲ. ಅನುಭವ ಏನಾಗ್ಯದಪ್ಪ ಅವಂಗೆ ಭಯಂಕರ ಪ್ರವಚನ ಮಾಡಪ್ಪ. ಭಗವದ್ಗೀತೆ ಹಿಂಗೆ ಹೇಳ್ತದೆ, ಕೌಟಿಲ್ಯ ಇದನ್ನು ಹೇಳ್ತಾನೆ, ಅಷ್ಟಾವಕ್ರ ರುಚಿ ಹಿಂಗೆ ಹೇಳ್ದಲ್ಲ. ಒಳಗೆ ಅನುಭವ ಏನಾಗ್ಯದಪ್ಪ ಇವಾಗ. ಅದಕ್ಕೆ ಶ್ರೋತ್ರಿಯ ಬ್ರಹ್ಮನಿಷ್ಠ. ಬರೀ ಮಾತಾಡ್ತಾನಲ್ಲ, ಲೌಕಿಕ ಜ್ಞಾನ ಇವೆಲ್ಲ ಲೌಕಿಕ ಯಾರೇ ಅವನೇನಪ್ಪ ಅಂತ ಪ್ರಶ್ನೆಗೆ ಅದು ಉತ್ತರ ಆಗಬೇಕು. ಅವ್ನು ಶಾಣ್ಯನಪ್ಪ,
ಇಲ್ಲ ನಡೆ, ಬರೀ ಶಾಣನಪ್ಪ ಒಳಗೆ ಅನುಭವ ಇಲ್ಲ ಅನ್ನಣೆ. ಇದು ಬಹಳ ಮಹತ್ವದ ಮಾತು. ಅದಕ್ಕೆ ಇದು ಹಗಲೆಲ್ಲ ಉಪಯೋಗ ಮಾಡ್ತಾ ಇರ್ತಾರೆ ಈ ಶ್ಲೋಕವನ್ನು. ಅದಕ್ಕೆ ಬರೀ ಅದಾಗಲ್ಲ, ಅಲ್ಲೇ ಅನುಭವ ಜ್ಞಾನ ಶ್ರೇಷ್ಠಪ್ಪ. ಈಗಪ್ಪ ಎಷ್ಟು ಮಂದಿ ಭಾಳ ಓದ್ಕೊಂಡಿರಕ್ಕಿಲ್ಲ, ಏನು ಚಂದ ಹೇಳ. ಹಂಗೆ ಅನುಭವ ಜ್ಞಾನ ಶಂಕರ ಭಗವಂತ ಇಲ್ಲಿ ಹೇಳೋದ್ರೇನಪ್ಪ, ಬರಿಯ ಪುಸ್ತಕದ ಪಾಂಡಿತ್ಯ, ಪುಸ್ತಕದಾಗ ಹಿಂಗೈತಪ್ಪ ಅಲ್ಲ, ಶಾಸ್ತ್ರ ಗ್ರಂಥ ಕೌಶಲ್ಯ ನೋಡಿ. ಇಲ್ಲಿ ಜೀವನೋಪಾಯಕ್ಕೆ ಅಥವಾ ಕೀರ್ತಿ ಸಂಪಾದನೆ ಸರಿಯಾಗ ಜೀವನ ಏನು ಚಂದ ಮಾತಾಡ್ಯಪ್ಪ, ಚೈ ಮುಂದಿನ ವರ್ಷ ನೀವು ಬರ್ರಿ, ಕಾರ್ ತೊಗೊಂಬರ್ತೀವಿ ರೀ ನಿಮಗೆ, ಇದು ನಡೀತದೆ. ಆದ್ರೆ ಒಳಗೆ ನನಗೆ ಮುಕ್ತಿ ಆಗ್ತಾಯಿನಪ್ಪ ಇಲ್ಲ, ಏನು ಬೇಕಾದಕ್ಕೆ ಅನುಭವ ಅಂತ ಅನುಭವ ಮಾಡ್ಕೋಬೇಕು ಅನ್ನೋದನ್ನು ಒತ್ತು ಹೇಳಕತ್ತಾರೆ. ಸುಮ್ಮನೆ ಆತಲ್ಲ ಈಗೇನೈತಪ್ಪ, ಆತಲ್ಲ ನಮ್ಗೆ ಇಷ್ಟು ಗೊತ್ತೈತಲ್ಲ, ಮತ್ತು ಮಂದಿ ಇದು ಚಲೋ ಅನ್ನಕತ್ತಾರಲ್ಲ ಅಂತ ಬಿಡೋದು ಆಗಂಗಿಲ್ಲಪ್ಪ. ಅದಕ್ಕೇನು ಬೇಕು, ನಿನ್ನ ಅನುಭವ ಮಾಡ್ಕೋ ಇದನ್ನು. ಏನಂತ, ಆ ಪರಬ್ರಹ್ಮ ಸ್ವರೂಪವೇ ನಾನು ಅಂತೇಳಿ ಗಟ್ಟಿಗೆ ಅನುಭವ. ಎಲ್ಲಿ ತನಕಪ್ಪ ಅಂದ್ರೆ, ಈಗ ನಾನು ಶರೀರ ಅನ್ನೋದು ಹೆಂಗೆ ಗಟ್ಟೈತೋ ಹಂಗೆ ನಾನು ಬ್ರಹ್ಮ ಅನ್ನೋದು ಗಟ್ಟಿ. ಈ ಪಾಠ ಮಾಡಬೇಕು ಅಂತಲ್ಲ, ಬಾಯ್ಪಾಠ ಮಾಡೋದಲ್ಲ. ಈಗ ನಮಗೊಂದು ಗಟ್ಟಿ ನೋಡಪ್ಪ, ಸರಿಯಪ್ಪ ನಿನ್ನ ಮಕ್ಕಳು ಎಷ್ಟಪ್ಪ ಅಂತ ಪಾಠ ಮಾಡ್ಬೇಕೋ ಇಲ್ಲ. ಒಂದು ಮನೆಗೆ ಹೋಗಿದ್ದೆ, ಎಲ್ಲ ನೆನಪು ಹಾರಿದ್ದು ಬಿಡ್ರಿ ಅಂತ. ನೆನಪು ಹಾರೋದು ಚಲೋ ಬಿಡಪ್ಪ, ಇವೆಲ್ಲ ನೆನಪಿಟ್ರೆ ಅದ್ರದ್ದು ಗದ್ಲಾಗ ಎಲ್ಲ ನೆನಪು ಹಾರೈತಿ ಅಂತಂದ. ಹೌದಾ? ಸಾವಕಾಶ ಕೇಳ್ದ. ಮಗದಾಗ ಮುದುಕಿ ಕುಂತಿದ್ಲು, ಮುದುಕಿ ಹೆಸರು ನೆನಪಾರಿಲ್ಲ. ನೆನಪು ಹಾರಿಲ್ಲ ಇದರರ್ಥ ಬಾಯ್ಪಾಟ್ ಮಾಡ್ಕೊತ ಕುಂತಾನೆ ದಿನ ಅವ ಇಲ್ಲ. ಬಾಯ್ಪಾಟ್ ಮಾಡೋದಲ್ಲ, ಗಟ್ಟಿರ್ಬೇಕು ಒಳಗೆ. ನಾ ಅದು ಹೆಂಗೆ ಆ ಹಿಂದಿ ಹೆಸರಾಗಲಿ ಹೇಳ್ತ, ನನ್ನ ಹೆಸರು ಹೇಳ್ತೀನಿ, ನನ್ನ ಹೆಸರೇನಪ್ಪ ಗಬಕ್ನ ಹೇಳ್ತೀನಿ. ಯಾವಾಗ ಪ್ರಸಂಗ ಬರ್ತಪ್ಪ, ಫೋನ್ಯಾಗ ಯಾರು ನೀವು ಅಂತ ಹೇಳ್ತಾರೆ. ನಮ್ಮ ಬಿಜಾಪುರ ಒಬ್ರು ಫೋನ್ ಎತ್ತಿದ್ರು, ಡಾಕ್ಟರ್ ಮಹೇಂದ್ರ ಇದನ್ನು ಹೇಳ್ತೀವಿ ನಾವು. ಯಾರು ಇಲ್ಲ ಹೆಚ್ಚು, ಅಲೋ ಡಾಕ್ಟರ್ ಮಹೇಂದ್ರ, ನೋಡಿ ಡಾಕ್ಟರ್ ಮಹೇಂದ್ರ ಹಗಲೆಲ್ಲ ಹೇಳ್ತೀವಿ ನಾವು. ನೀವು ಯಾರು ಅಂತ ಕೇಳೋಂಗಿಲ್ಲ ಇಲ್ಲ. ನಿಮ್ಗೆ ಈಗಂತೂ ಗೊತ್ತಾಗ್ತಿರ್ತದೆ ಯಾರು ಫೋನ್ ಬಂತು, ಫೋನ್ ಬಂದ್ಕೊಳ್ಳೆ ಅವ್ರ ಅಂಥೇಳಿ. ಹಂಗೆ ಅದು ಯಾವಾಗಲೂ ಹೇಳಬೇಕು ಅಂತಲ್ಲ, ಅದು ಒಳಗೆ ಗಟ್ಟಿರ್ಬೇಕು. ಅದಕ್ಕೆ ನಾನು ಹೇಳ್ತೀನಿ, ಇವ್ರು ನನ್ನ ಮಕ್ಕಳು ಹೆಸರು ಗೊತ್ತು. ಎಷ್ಟು ಮಂದಿಪ್ಪ ಅಂದ್ರೆ ತಪ್ಪಿಸೋದ, ನನಗೆ 4 ಮಕ್ಕಳಿದ್ರೆ 6 ಅನ್ನೋದಿಲ್ಲ, 2 ಅನ್ನೋದಿಲ್ಲ, 4 ಮಕ್ಕಳು ಅಂತಾನೆ. ಹಂಗೆ ಅದು ಗಟ್ಟಿ ಐತು. ಹಂಗೆ ನಾ ಪರಬ್ರಹ್ಮ ಸ್ವರೂಪ ಅನ್ನೋದು ಗಟ್ಟಿ ಆತಂದ್ರೆ ನೀನು ಮುಕ್ತಿ ಆಗ್ತದಪ್ಪ, ಕೇವಲ ಬಾಯ್ಪಾಟ್ ಮಾಡಿದ್ರೆ ಅಲ್ಲ ಅಂತ ಹೇಳ್ತಾರೆ. ಹಿಂಗೆ ಅವಿಜ್ಞಾತೆ ಪರೇ ತತ್ವೇ